ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಮನೆಯೇ ಮಂತ್ರಾಲಯ ಅನ್ನುವಂತಹ ಮಾತನ್ನ ನೀವು ಕೇಳೇ ಇರ್ತೀರಿ. ಮನೆ ಅಂದಾಕ್ಷಣ ಎಷ್ಟೋ ವರ್ಷದಿಂದ ಕಠಿಣ ಶ್ರಮ ಪಟ್ಟು ಮನೆಯನ್ನ ಕಟ್ಟಿಸ್ತಾರೆ. ಆದರೆ ವ್ಯವಹಾರದಲ್ಲಿ ಏನೋ ತೊಂದರೆ ಆಗುತ್ತೆ, ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ, ಇನ್ನು ಮನೆಯ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಾ ಇರಲ್ಲ. ಇದೆಲ್ಲ ಕಾರಣದಿಂದ ಪದೇ ಪದೇ ಮನೆಯನ್ನ ಬದಲಾವಣೆ ಮಾಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಮನೆಯನ್ನ ಪದೇ ಪದೇ ಬದಲಾವಣೆ ಯಾಕೆ ಮಾಡಬೇಕಾಗತ್ತೆ, ಇದಕ್ಕೇನಾದ್ರೂ ಪರಿಹಾರ ಅನ್ನುವಂಥದ್ದಿದೆಯಾ? ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪುರುಷೋತ್ತಮ್ ದೇಶಿಕ್ ಗುರುಜಿ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಮನೆ ಅಂದಾಕ್ಷಣ ನಮ್ಮವರು ಇರುವಂತಹ ಒಂದು ಭಾವನೆ ಉಂಟಾಗುತ್ತೆ. ಆದರೆ ಒಂದಿಷ್ಟು ಪ್ರಾಬ್ಲಮ್ಗಳಿಂದ ಮನೆಯನ್ನ ಸ್ವಲ್ಪ ಜನ ಪದೇ ಪದೇ ಬದಲಾಯಿಸ್ತಾ ಇರ್ತಾರೆ. ಯಾಕ ಗುರುಜಿ? ಹರಿ ಶ್ರೀ ಗುರುಭ್ಯೋ ನಮಃ. ಇದು ಒಂದು ಯಕ್ಷ ಪ್ರಶ್ನೆ. ಸ್ವಂತ ಕಟ್ಟಲಿ, ಬಾಡಿಗೆಗೆ ಹೋಗಲಿ, ಯಾವುದೋ ಒಂದು ರೀತಿಸಿ ಒಂದು ಮನೆ ಅಂತ ಮಾಡ್ಕೊಳ್ತೀವಿ. ಸರಿ ಹೋಗಲಿಲ್ಲ ಮನೆ, ಕಾರಣ ಹಲವಾರು ಇರ್ಬೋದು. ಸೊ ಮನೆ ಚೇಂಜ್ ಮಾಡೋಣ. ಚೇಂಜ್ ಮಾಡಿದ್ರೂ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಮತ್ತು ಏನು ಮಾಡೋದು? ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲೇ ಇದೆ ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲ. ನಾವು ಅದನ್ನು ಶಾಸ್ತ್ರ ಕೇಳ್ತೀವಿ, ಮನೆ ಸರಿ ಇಲ್ಲ ನೋಡಿ ಅಂತ. ಅದಕ್ಕೇನೋ ಬೇರೆ ವಿಚಾರಗಳು ಬರುತ್ತೆ, ಅದಕ್ಕೇನೋ ಇನ್ನೊಂದಾಗುತ್ತೆ, ಶಾಂತಿ ಪೂಜೆ ಇನ್ನೊಂದೆಲ್ಲ ಆಗುತ್ತೆ. ಆದರೆ ನಮಗಲ್ಲಿ ಆಗಬೇಕಾದದ್ದು ಸಿಗಬೇಕಾದದ್ದು ಸಿಗಲ್ಲ. ಕೆಲವರು ಮನೆ ಖಾಲಿ ಮಾಡಬೇಕು ಅಂತ ತೀರ್ಮಾನ ತೊಗೊಂಡ ಮೇಲೆ ಹುಡುಕ್ತಾರೆ, ಮನೆ ಕರೆಕ್ಟಾಗಿ ಎಲ್ಲೂ ಸಿಕ್ಕಲ್ಲ. ಸಿಕ್ಕಿದ್ರೆ ಶಾಸ್ತ್ರಕ್ಕೆ ಹೊಂದಾಣಿಕೆ ಆಗಲ್ಲ. ಅಲ್ಲಿ ಹೋಗಿ ಕೇಳ್ತಾರೆ, ಸ್ವಾಮಿ ಹಿಂಗೆ ದಿಕ್ಕಿದೆ, ಈ ಕಡೆ ಬಾಗಿಲಿದೆ, ಸರಿನಾ ಅಂತ. ಆಗಲ್ಲ ಅದು ಅಂತಾರೆ. ಏನು ಮಾಡೋದು ಇವಾಗ? ಇವ್ರು ಹೇಳ್ದಂಗೆ ಮನೆ ಸಿಕ್ಕಲ್ಲ. ಯಾಕೆಂದರೆ ಒಂದು ತಿಳ್ಕೊಬೇಕು ನಾವು, ಹೆಣ್ಣನ್ನು ಹೀಗೆ ಇರಬೇಕು ಅಂತ ಚೀಟಿ ಬರ್ಕೊಂಡವ್ರು ಹೆಣ್ಣು ಸಿಕ್ಕಲ್ಲ. ಹೌದಾ? ಸಿಕ್ಕಿರೋ ಹೆಣ್ಣನ್ನು ಸರಿ ಮಾಡ್ಕೊಳ್ಳೋದು ಕಲ್ತಿರ್ಬೇಕು ನಾವು. ಅದರಿಂದ ಏನಾಗುತ್ತೆ, ಸಾರಾವಳಿ ಬರಲ್ಲ, ಹೆಣ್ಣು ಸೆಟ್ ಆಗಲಿಲ್ಲ, ಹೈಟ್ ಸರಿ ಇಲ್ಲ, ಹಿಂಗೆ ಅಂದ್ಕೊಂಡು ಜೀವನ ಎಲ್ಲ ಅರ್ಧ ಕಳೆದೋಗ್ಬಿಡ್ತಾರೆ. ಅದೇ ರೀತಿ ಮನೆಯೂ ಕೂಡ ಹಾಗೆ. ಕರೆಕ್ಟಾಗಿರೋ ಮನೆ ಕಟ್ಟೋದಕ್ಕೆ ಯಾರಿಗೂ ಗೊತ್ತೇ ಇಲ್ಲ ಅಂದಮೇಲೆ ಈಗ ಚೆನ್ನಾಗಿರೋ ಮನೆ ಹೆಂಗೆ ಸಿಗುತ್ತೆ ಇದು ಅನ್ನೋದು ನಾವು ಯೋಚನೆ ಮಾಡಬೇಕು. ಚೆನ್ನಾಗಿರೋದು ಅಂದ್ರೆ ಹೇಗೆ? ಇಲ್ಲಿ ಎರಡು ಪ್ರಶ್ನೆ ಬರುತ್ತೆ. ಮದುವೆ ಮಾಡ್ಕೋ, ಹೆಣ್ಣು ನೋಡ್ಕೊಂಬ, ಹೇಗಿತ್ತಪ್ಪ? ಚೆನ್ನಾಗಿದ್ದಾಳೆ. ಚೆನ್ನಾಗಿರೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಚೆನ್ನಾಗಿದ್ದಾಳೆ, ಆಯಿತು, ಓಕೆ. ಮನೆ ಕಟ್ಟಿಸೋದು, ಚೆನ್ನಾಗಿರೋ ಮನೆ ಕಟ್ಟಿಸ್ಬೇಕು, ಚೆನ್ನಾಗಿರೋ ಮನೆಗೆ ಹೋಗಬೇಕು. ಚೆನ್ನಾಗಿರೋದು ಅಂದ್ರೇನು? ಅಮ್ಮ, ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಮಗೆ. ಆದರೂ ಕೂಡ ಇದರಲ್ಲಿ ಒಂದು ದೊಡ್ಡ ವಿಶೇಷವಾಗಿರ್ತಕ್ಕಂತಹ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಪದೇ ಪದೇ ಮನೆಗಳನ್ನು ಬದಲಾವಣೆ ಮಾಡುವುದಕ್ಕೆ ಕಾರಣ ಏನು ಅನ್ನೋದು ಈ ದಿನದ ವಿಶೇಷ. ಅದಕ್ಕೆ ಕಾರಣ ತುಂಬ ಸರಳ, ಆದರೂ ಆಚರಣೆಗೆ ತರೋದು ತುಂಬ ಕಷ್ಟ. ಕೇಳೋಕ್ಕೆ ಸರಳ, ಅದನ್ನು ಆಚರಣೆಗೆ ತರೋದು ತುಂಬ ಕಷ್ಟ. ಯಾಕೆ ಗುರುಜಿ? ಹೇಳ್ತೀನಿ. ನಾವು ಊಟ ಮಾಡೋ ಅನ್ನ ಅಂತ ನಾವೇನು ಹೇಳ್ತೀವಿ, ಅದನ್ನು ಸರಿಯಾದ ರೀತಿ ಹೇಳಬೇಕಾದ್ರೆ ಪ್ರಸಾದ ಅಂತ ಹೇಳಬೇಕು. ಧರ್ಮದ ವಿಚಾರದಲ್ಲಿ ಹೇಳಬೇಕಾದ್ರೆ ಅನ್ನ ಅಂತ ಹೇಳಂಗಿಲ್ಲ. ನಾವು ವಾಡಿಕೆ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗ್ತಾಯಿಲ್ಲ, ಅದನ್ನು ಪ್ರಸಾದ ಅಂತಲೇ ಹೇಳಬೇಕು. ಪ್ರಸಾದ ಅಂದಮೇಲೆ ನಾವು ಅದನ್ನು ಚೆಲ್ಲಬಾರ್ದು, ಭಕ್ತಿಯಿಂದ ತಗೋಬೇಕು ಅಂತ ಗೊತ್ತಿರುತ್ತೆ. ಅದಕ್ಕೆ ಪ್ರಸಾದ ಅಂತ ಹೇಳಬೇಕು. ನಾವು ಅನ್ನ ಹಾಕು ಅಂತ ಹೇಳ್ತೀವಿ. ನಾವು ದೇವರನ್ನು ನಾವು ಒಳ್ಳೆಯದಾಗಲಿ ಅಂತ ದೇವರಿಂದೇ ಬೀಳ್ತೀವಿ. ಆದರೆ ದೇವರು ಅನ್ನದಲ್ಲಿದೆ ಅಂತಕ್ಕಂಥ ಅರಿವು ನಮಗೆ ಬಂದಿಲ್ಲ ಇನ್ನು. ಅನ್ನ ಬ್ರಹ್ಮ, ಅನ್ನ ಹೇಗಿರುತ್ತೋ ಮನಸ್ಸಾಗಿರುತ್ತೆ. ಅಂದರೆ ಸೇವನೆ ಮಾಡುವ, ಅನ್ನ ಸೇವನೆ ಮಾಡುವ ಅನ್ನೋದಕ್ಕಿಂತ ಪ್ರಸಾದ ಸೇವನೆ ಮಾಡುವ ರೀತಿ ಹೇಗಿರುತ್ತೋ ಇದಕ್ಕೆ ಅನ್ನ ಯಜ್ಞ ಅಂತಾರೆ. ನಾವು ಅದನ್ನು ಪೂರ್ತಿ ದೂರ ಗಾಳಿಲಿ ತೂರ್ಬಿಟ್ಟಿದ್ದೀವಿ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಫಂಕ್ಷನ್ ಅಂತ ಮಾಡ್ತಾರೆ, ನಾಮಕರಣ, ಸತ್ಯನಾರಾಯಣ ಪೂಜೆ, ಮದುವೆ, ಇದೆಲ್ಲ ಒಳ್ಳೇದಾಗಲಿ ಅಂತ ತಾನೇ ಮಾಡೋದು. ಆದರೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ಕೇಳಿದ್ರೆ, ಅರ್ಥ ತಿಳ್ಕೊಂಡ್ರೆ, ನಾವು ಎಷ್ಟರ ಮಟ್ಟಕ್ಕೆ ನಾವು ಪಾಪಕ್ಕೆ ಗುರಿ ಮಾಡ್ತಾ ಇದ್ದೀವಿ ಮದುವೆ ಆಗೋರಿಗೆ. ಹೆಣ್ಣು ಗಂಡಿಗೆ ನಾವು ಹಣ ಖರ್ಚು ಮಾಡಿ ಒಳ್ಳೆಯದಾಗಲಿ ಅಂತ ಪುರೋಹಿತರು ಕರೆಸಿ, ವಾದ್ಯ ಕರೆಸಿ, ಜನಗಳು ಕರೆಸಿ ಮದುವೆ ಮಾಡ್ತಾಯಿದ್ವಿ.
ಆದರೆ ಅಲ್ಲಿ ನಡೀತಕ್ಕಂತಹ ಅನ್ನ ಪ್ರಸಾದ ಅಂತ ಊಟ ಏನು ಹಾಕ್ತಾರೆ ಬಂದವರಿಗೆ, ಅವರು ಎಲೆಯಲ್ಲಿ ಬಿಡ್ತಕ್ಕಂಥದ್ದು, ಯಾರು ಊಟ ಮಾಡೋರು ಎಲೆಯಲ್ಲಿ ಬಿಡ್ತಕ್ಕಂಥದ್ದು. ಎರಡನೇದು ತುಳ್ಕೊಂಡು ಓಡಾಡ್ತಕ್ಕಂಥದ್ದು. ಇದಿಷ್ಟು ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣು ಗಂಡಿಗೆ ಮುಂದೆ ಒಳ್ಳೆಯದಾಗಲಿ ಅಂತ ಮದುವೆ ಮಾಡಿದ್ರಲ್ಲ, ಅವರಿಗೆ ಮನೆ ಸಿಕ್ಕಲ್ಲ, ಟೈಮ್ ಸರಿಗೆ ಊಟ ಸಿಕ್ಕಲ್ಲ. ಯಾಕೆ? ಇಲ್ಲಿ ನಡೆದಿದ್ದೇನು ದುರಂತ ಅಂತ ನಮಗಿನ್ನೂ ಗೊತ್ತಿಲ್ಲ. ಈಗ ಈ ಪದ ಬಳಸೋದು ಎಷ್ಟು ಜನಕ್ಕೆ ಭಯ ಆಗುತ್ತೆ. ಮದುವೆ ಮಾಡಿಬಿಟ್ಟು ದುರಂತಾನೇ. ಸಮಯಕ್ಕೆ ಸರಿಯಾಗಿ ಗಂಡ ಹೆಂಡತಿ ಊಟ ಮಾಡೋಕ್ಕಾಗಲ್ಲ ಕೂತ್ಕೊಂಡು. ರೀ ಎಲ್ಲಿದ್ದೀರಿ? ಬರ್ತಾಯಿದ್ದೀನಿ, ಈಗ ಬಂದೆ, ಅರ್ಧ ಗಂಟೆ ಲೇಟ್. ಯಾಕೆ ಅಂದರೆ ಅನ್ನದಾನ ಅಂತಕ್ಕಂಥದ್ದು ನಾವೇನು ಮಾಡಿದ್ದೀವಿ, ಅನ್ನಶಾಂತಿ ಅಂತ ನಾವೇನು ಅಂದ್ಕೊಂಡಿದ್ದೀವಿ, ಅಲ್ಲಿ ಶಾಂತಿನೂ ಆಗಿಲ್ಲ, ದಾನವೂ ಆಗಿಲ್ಲ, ಖರ್ಚಾಯಿತು. ಅದನ್ನು ಅನಾವಶ್ಯಕವಾದ ರೀತಿಯಲ್ಲಿ ವ್ಯರ್ಥವಾಗಿ ಬಳಸ್ಬಿಟ್ಟು ಎಲ್ಲಿ ಉಳಿದಿರೋದೆಲ್ಲ ತೊಗೊಂಡೋಗಿ ತೊಟ್ಟಿಗೆ ಹಾಕ್ತೀವಿ. ಅಮ್ಮ ಎಷ್ಟು ಮಟ್ಟಿಗೆ ಸರಿ? ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಹೌದು. ಅನ್ನದಾನ ಮಾಡ್ತಕ್ಕಂಥ ನಾವು ಅನ್ನ ತೊಗೊಂಡೋಗಿ ತೊಟ್ಟಿಗೆ ಹಾಕ್ತೀವಿ ಅಂದರೆ ಏನು ಮಾಡೋಣ? ಊಟ ಮಾಡಿದವ್ರಿಗೆ ನಾವು ಏನು ಅಂತ ಹೇಳೋಕ್ಕಾಗತ್ತೆ? ನಾವೆಲ್ಲ ಹೇಳೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಅದರ ಅವಶ್ಯಕತೆ ಕೂಡ ಸರಿಯಾಗಿ ತಿಳ್ಕೊಬೇಕಾದ್ರೆ ನಾವು ಅದನ್ನು ಯಾವ ರೀತಿಯಾಗಿ ಮದುವೆಗೆ ಅಂತ ಅನ್ನಶಾಂತಿ ಮಾಡ್ತಕ್ಕಂಥ ಕ್ರಮವನ್ನು ತಿಳ್ಕೊಂಡ್ರೆ ಅಮ್ಮ, ಮದುವೆ ಮಾಡ್ಕೊಂಡು ಹೆಣ್ಣು ಗಂಡಿಗೆ ಜೀವನದಲ್ಲಿ ಒಂದು ಮನೆ, ಸೈಟು, ಊಟಕ್ಕೆ ಸಮಯಕ್ಕೆ ಸರಿಯಾಗಿ ಊಟ, ಗಂಡ ಹೆಂಡತಿ ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ? ಇಲ್ಲ, ತುಂಬ ಜನ ಅನುಭವಿಸ್ತಿಲ್ಲ. ಆ ವ್ಯರ್ಥವಾದ ವಿಚಾರ ಎಷ್ಟೊಂದು ಜನ ಯೋಚನೆ ಮಾಡ್ತಾರೆ ಅಂದರೆ, ಮದುವೆ ಮಾಡಿಕೊಂಡೆ, ಗಂಡ ಯಾವಾಗಲೂ ಬರ್ತಾರೆ, ಹೆಂಡತಿ ಯಾವಾಗಲೂ ಇರ್ತಾರೆ, ಸೊ ನಾವು ಒಳ್ಳೆಯದಾಗಲಿ, ಹತ್ತಿರ ಇರಲಿ, ಹೊಂದಾಣಿಕೆ ಆಗಲಿ ಅಂತ ಮದುವೆ ಮಾಡಿಕೊಂಡು ಊಟ ಮಾಡೋಕ್ಕೆ ಜೊತೆಲೇ ಇಲ್ಲ, ಪೂಜೆ ಮಾಡೋಕ್ಕೆ ಮೊದಲೇ ಇಲ್ಲ, ಹೇಳಿದ್ದನ್ನು ಒಪ್ಕೊಳ್ಳೋದೇ ಇಲ್ಲ, ಕೊನೆಗೆ ಮುಂದೆ ಏನೋ ಚೆನ್ನಾಗಿರೋದು ಹೋಗೋಣ ಅಂದರೆ ಒಂದು ಮನೆ ಇಲ್ಲ. ಅಂದರೆ ಶ್ರೀಮಂತಿಕೆ ಇರುತ್ತೆ, ಒಳ್ಳೆ ಕೆಲಸ, ಕಾರು, ಪ್ರತಿಯೊಂದು ಇರುತ್ತೆ. ಆದರೆ ಮನಃಶಾಂತಿ ಇದಕ್ಕೆ ಮನೋರೋಗ ಅಂತಾರೆ. ಏನಿದು ಅಂದರೆ ಅನ್ನ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ತಿರಸ್ಕಾರ ಮಾಡಿ ಮನಸ್ಸಲ್ಲದ ಮನಸ್ಸಲ್ಲಿ ಬಳಸ್ತೀವೋ ಅಲ್ಲಿ ಮನೋರೋಗ ಪ್ರಾಪ್ತಿಯಾಗತ್ತೆ. ಈ ಮನೋರೋಗ ಪ್ರಾಪ್ತಿಯಾದಾಗ ನೆಮ್ಮದಿ ಯಾವುದೇ ಕಾರಣಕ್ಕೂ ಇರೋಕ್ಕಾಗಲ್ಲ. ಇದು ಫಂಕ್ಷನಲ್ ಮಾಡ್ತಕ್ಕಂತಹ ಒಂದು ವಿಚಾರದಲ್ಲಿ ಸಣ್ಣದಾಗಿ ಇನ್ನೊಂದು ಚೂರು ಹೇಳಿಬಿಟ್ರೆ, ನಿಂತುಕೊಂಡು ಎಡಗೈ ಹಿಡ್ಕೊಂಡು ತಿನ್ನೋದು, ಬಫೆ ಅಂತಾರಲ್ಲ ಅದನ್ನ, ಎಡಗೈ ಹಿಡ್ಕೊಂಡು ತಿನ್ನೋದು, ಶೂ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ತಿನ್ನೋದು. ಅಲ್ಲ, ಮದುವೆಗೆ ಬಂದವರಿಗೆಲ್ಲ ನಾವು ಹಂಗೆಲ್ಲ ಹೇಳೋಕ್ಕಾಗತ್ತಾ ಅಂತ ನಾವು ಅನ್ಕೋತೀವಿ. ಯಾಕೆ ಮಾಡ್ತೀರ ಅದನ್ನು? ಅಂದರೆ ನಾನು ಕಂಡೀಷನ್ ಹಾಕ್ತಾ ಇಲ್ಲ, ನಾವೆಲ್ಲಿ ತಪ್ತಾ ಇದ್ದೀವಿ ಅನ್ನೋ ಉದ್ದೇಶ ಕೇಳ್ತಾ ಇದ್ದೀನಿ. ಮದುವೆ ಮಾಡಿ ಮುಂದೆ ಒಳ್ಳೆ ರೀತಿ ಬದುಕಬೇಕು ಅಂತ ಮದುವೆ ಮಾಡೋ ನಾವು ಈ ರೀತಿ ವ್ಯರ್ಥವಾದ ರೀತಿಯಲ್ಲಿ ಮಾಡಿದಾಗ ಆ ಹೆಣ್ಣು ಗಂಡಿಗೆ ಏನೆಲ್ಲ ಸಿಕ್ಕತ್ತೆ ಅನ್ನೋದು ಯಾಕೆ ಯೋಚನೆ ಮಾಡಬಾರ್ದು ಅಂತಕ್ಕಂಥ ಒಂದು ವಿಷಯ. ಇದು ಮದುವೆ ವಿಷಯ ಆಯಿತು. ಮನೆಯಲ್ಲಿ ನಾವು ಮಾಡ್ತಕ್ಕಂತಹ ತಗೊಳ್ತಕ್ಕಂತಹ ಊಟ ಸೇವನೆ ಮಾಡ್ತೀವಿ, ಆಹಾರವನ್ನು ಮಕ್ಕಳಿಗೆ ಮೊದಲನೇದಾಗಿ ಮಕ್ಕಳು ಅಭಿವೃದ್ಧಿ ಆಗಲಿ, ಆರೋಗ್ಯವಂತರಾಗಲಿ, ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ ಪ್ರತಿ ತಂದೆ ಕಷ್ಟಪಡ್ತಾರೆ, ಹೌದಮ್ಮ? ಹೌದು. ಆದರೆ ತಂದೆ ತಾಯಿ ಮೊದಲು ಕಲಿಸ್ಬೇಕಾಗಿರೋದು, ತಾವು ತಿನ್ನಿಸದೆ ಮಗುವೇ ತಿನ್ನಬೇಕು ಆ ರೀತಿ 3 ವರ್ಷಕ್ಕೆ ಪ್ರಾರಂಭ ಮಾಡಬೇಕು. ನಾವೇನು ಮಾಡ್ತೀವಿ, ಮಗು ತಿನ್ನಲ್ಲ ಅಂದ್ಬಿಟ್ಟು ಬೋಲ್ಗೆ ಹಾಕ್ಕೊಂಡು ಬಾಯಿಗೆ ಹಾಕ್ತೀವಿ. ಹೌದು. ಅದಕ್ಕೆ ಮಗುಗೆ ಊಟ ಎಷ್ಟು ಬೇಕು ಅಂತ ಮಗುಗೆ ಗೊತ್ತಿಲ್ಲ. ನಾವು ಬೋಲ್ ಖಾಲಿ ಆಗೋವರೆಗೂ ನಾವು ಬಿಡಲ್ಲ, ಹೌದಾ? ಆರೋಗ್ಯ ಹಾಳಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಇವ್ರ ಉದ್ದೇಶ ಏನು? ಮಗು ದಪ್ಪಾಗಲಿ, ಮಗು ಚೆನ್ನಾಗಿರಲಿ, ಮಗು ಶಕ್ತಿ ಬರಲಿ. ಹೇಗಾಗತ್ತಿದು? ಅಲ್ಲಿಂದ ಶುರುವಾಗತ್ತೆ. ಮುದ್ದಿನಿಂದ ಊಟ ತಿನ್ನಿಸೋದು, ಅವರೇ ತುರ್ಕೋದು, ಅವರೇ ಇದು ಮಾಡೋದು, ಏನೋ ಮಾಡ್ತಾರೆ, ಚಂದಮಾಮನ್ ತೋರಿಸೋದು, ಇನ್ನೊಂದು ತೋರಿಸೋದು. ಹೊಟ್ಟೆ ಹಸುವೇ ಇಲ್ಲ ಅಂದಮೇಲೆ ಇವ್ರು ಬಲವಂತಕ್ಕೆ ಮಗುವಿಗೆ ಊಟ ಕೊಟ್ಟರೆ ಮಗು ಏನಾಗಬೇಕು? ಅನಾರೋಗ್ಯದಿಂದ ಬರುತ್ತೆ, ಅಜೀರ್ಣವಾಗಿ ಮಗು ತಗಲಾಕೊಳ್ಳುತ್ತೆ. ಅದಕ್ಕೆ ಪದೇ ಪದೇ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ. ಕರ್ಕೊಂಡೋಗಿ ಶಾಪಿಗೆ ತೋರಿಸ್ತಾ ಇರ್ತಾರೆ. ಇದಕ್ಕೆ ಕಾರಣ ಅಂತೂ ನಾವು ತಿಳ್ಕೊಂಡಿಲ್ಲ. ಮತ್ತೆ ಶಾಪಿಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಮಾರನೇ ಬೆಳಗ್ಗೆ ಅದನ್ನೇ ಮಾಡ್ತಾರೆ ಅಂತ ನಮ್ಗೆ ಅರಿವು ಆಗಬೇಕಾ ಬೇಡಮ್ಮ? ಹೌದು, ಆಗಬೇಕು. ಸೊ ಯಾವಾಗ ಆಗತ್ತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡಾಗ ಗೊತ್ತಾಗತ್ತೆ. ಮಕ್ಕಳನ್ನು ದಷ್ಟಪುಷ್ಟವಾಗಿ ಸಾಕಬೇಕು ಅಂದರೆ ಊಟನೇ ಮುಖ್ಯ ಅಲ್ಲ. ಅದಕ್ಕೆ ನಾವು ಊಟ ಅಂತಕ್ಕಂಥದ್ದನ್ನು ಏನು ಅಂತ ತಿಳ್ಕೊಂಡು ನಾವು ಬೆಳೆಸಬೇಕು, ಮಕ್ಕಳಿಗೂ ಕಳಿಸ್ಬೇಕು. ಇದು ನಾವು ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಮೊದಲನೇ ಅನ್ನಯಜ್ಞ ಸಂಸ್ಕಾರ. ಇದಕ್ಕೆ ದ್ವಿಜ ಅಂತಾರೆ. ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದು ಒಂದು ಭಾಗ. ಎರಡನೇದು ಮಗುವಿಗೆ ಸಂಸ್ಕಾರ ಕಲಿಸ್ತಕ್ಕಂಥದ್ದು ಎರಡನೇದು. ಈ ಎರಡೂ ಸ್ಥಿತಿಯಲ್ಲಿ ಹೆಣ್ಣಿಗೆ 3 ಸ್ಥಿತಿ ಆಗತ್ತೆ, ಗಂಡಿಗೆ 2 ಸ್ಥಿತಿ ಆಗತ್ತೆ.
ಅಂದರೆ ಸಂಸ್ಕಾರ ಅಂತಕ್ಕಂಥದ್ದು, ಹೇಗೆ ನಡ್ಕೋಬೇಕು ಅಂತಕ್ಕಂಥ ಬುದ್ಧಿ ಹೇಳೋದಲ್ಲ, ಎಂಥ ಕಾನ್ವೆಂಟ್ಗೆ ಹಾಕಬೇಕು ಅಂತ ಪ್ರಶ್ನೆ ಅಲ್ಲ. ಮಗುವಿಗೆ ಊಟ ಮಾಡುವ ಕ್ರಮವನ್ನು ನಾವು ಯಾವಾಗ ಮಗುವಿಗೆ 3 ವರ್ಷದಿಂದ ಶುರು ಆಗುತ್ತೋ 7 ವರ್ಷಕ್ಕೆ ಆ ಮಗು ನಾನು ಊಟ ಹೇಗೆ ಮಾಡಬೇಕು ಅನ್ನೋದು ಕಲ್ತ್ಕೊಂಡ್ರೆ 70 ವರ್ಷದವರೆಗೂ ಆ ಜೀವನದಲ್ಲಿ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬದುಕ್ತಾರೆ. 70 ವರ್ಷದವರೆಗೂ. ಅದು ಕಲಿಸ್ಲಿಲ್ಲ ಅಂದರೆ ಜೀವನವೆಲ್ಲ ಚೇಷ್ಟೆ ರೀತಿಯಲ್ಲೇ ಇರ್ತಾರೆ. ದೊಡ್ಡವರಾದರೂ ಕೆಲವರು ಬೈತಾರೆ, ಏನು ಇಷ್ಟು ವಯಸ್ಸಾಯ್ತು ಇನ್ನೂ ಚೇಷ್ಟೆ ಹೆಂಗೆ ಮಾಡ್ತಾನೆ ಇವನು, ಹೆಂಗೆಂಗೋ ಮಾತಾಡ್ತಾನೆ ಅಂತಾರಲ್ಲಮ್ಮ. ಈ ಚೇಷ್ಟೆ ಅಂತಕ್ಕಂಥದ್ದು ಕೆಲವರು ತಡ್ಕೊಳಕ್ಕೂ ಆಗಲ್ಲ, ತುಂಬ ಬೇಜಾರು ಆಗುತ್ತೆ, ಜಗಳನೂ ಆಗುತ್ತೆ, ಹಿಂಸೆನೂ ಆಗುತ್ತೆ, ಕುಟುಂಬದ ದೊಡ್ಡ ಸಮಸ್ಯೆ ಆಗುತ್ತೆ. ಇದನ್ನು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಆ ಚೇಷ್ಟೆ ಮಾಡಿಲ್ಲ ಅವ್ರಿಗೆ ಮನಸ್ಸು ಖುಷಿ ಆಗಲ್ಲ, ಆ ಚೇಷ್ಟೆ ಮಾಡೋದು ಬೇರೆಯವ್ರಿಗೆ ಇಡಿಸಲ್ಲ. ಸೊ ಮನೆಯಲ್ಲಿ ಒಂದು ಒತ್ತಡದ ಒಂದು ಸ್ಥಿತಿಯನ್ನು ತಂದ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇರ್ತಕ್ಕಂತಹ ಇದಕ್ಕೆ ಒಂದೇ ವಿಚಾರದಲ್ಲಿ ಹೇಳಬೇಕಂದ್ರಮ್ಮ, ನಾವು ಆಧುನಿಕ ರೋಗ ಯಾವುದು ಅಂತ ಹೇಳಿದ್ರೆ, ಆಧುನಿಕ ರೋಗ ಯಾವುದು ಅಂತ ಹೇಳಿದ್ರೆ ಈ ಊಟದ ವ್ಯವಸ್ಥೆ. ಈ ಆಧುನಿಕ ರೋಗ ಅಂತ ಯಾಕೆ ಹೇಳಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಈಗ ಕರೆ ಯಾರು ಮಾಡೋರು ಇದ್ದರೆ, ಅಶ್ವಿನಿ ನಕ್ಷತ್ರ ಅಂದರೆ ಈಗಂತ ಈಗ ಮಾಡೋಕ್ಕೆ ಹೋಗಬೇಡಿ, ಅಶ್ವಿನಿ ನಕ್ಷತ್ರ ಮೊದಲನೇ ನಕ್ಷತ್ರ, ಕೊನೆಯ ನಕ್ಷತ್ರ ರೇವತಿ. 27ರಲ್ಲಿ 2 ನಕ್ಷತ್ರ ಮಾತ್ರ ತೊಗೊಂಡಿದ್ದೀನಿ. ಅಂದರೆ ಮಕ್ಕಳು ಈ ನಕ್ಷತ್ರದಲ್ಲಿ ಹುಟ್ಟಿದಾಗ ತಂದೆ ತಾಯಿ ಮಾಡಿದಂಥ ಊಟದ ಪ್ರಭಾವ, ತಂದೆ ತಾಯಿ ಮಾಡಿದಂಥ ಊಟದ ಪ್ರಭಾವ ಆ ಮಗು ನಕ್ಷತ್ರಕ್ಕೆ ಬರುತ್ತೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಮಗು ಯಾಕೆ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿತು ಅಂತ ಯೋಚನೆ ಮಾಡ್ತೀವಿ ನಾವು. ಕೆಟ್ಟ ನಕ್ಷತ್ರದಲ್ಲಿ ಒಳ್ಳೆಯ ನಕ್ಷತ್ರ ಅಂತಕ್ಕಂಥ ನಾವು ಹೇಳುವಾಗೇ ಇಲ್ಲ. ನಮಗೆ ಶಿಸ್ತನ್ನು ಕಲಿಸೋದಕ್ಕೆ ಮಗು ಹುಟ್ಟೋದು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ನಾವು ಮದುವೆ ಮಾಡಿಕೊಂಡು ಮಗು ಆಗಬೇಕು, ಮಗು ಆಗೈತೆ ಜನಕ್ಕೋಸ್ಕರ ಅಂತ ಅಂದ್ಕೊಂಡೇ ಬದುಕ್ತಾ ಇದ್ವಿ ನಾವು. ಮಗು ಹುಟ್ಟೋ ಉದ್ದೇಶ ಏನು ಅಂದರೆ ತಂದೆ ತಾಯಿಯಲ್ಲಿ ಆಗಿರುವಂಥ ತಪ್ಪುಗಳನ್ನು ತಿಳಿಸೋದಕ್ಕೆ, ಒಂದು ಮೆಸೇಜ್ ಕೊಡೋಕ್ಕೆ ಮಗು ಬರೋದು. ಈಗ ನಾವು ಆ ನಕ್ಷತ್ರವನ್ನು ಕೆಟ್ಟದ್ದು ಒಳ್ಳೆಯದು ಅಂತ ಪ್ರಶ್ನೆ ಅಲ್ಲ, ಆ ನಕ್ಷತ್ರದಲ್ಲಿ ಮಗುವಿನ ಮನಸ್ಥಿತಿ ದೇಹಸ್ಥಿತಿ ಹೇಗಿದೆ ಮತ್ತು ತಂದೆ ತಾಯಿಯ ಮನಸ್ಥಿತಿ ದೇಹಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ಹೊಂದಾಣಿಕೆ ಮಾಡ್ತಕ್ಕಂಥದ್ದೇ ನಕ್ಷತ್ರದಲ್ಲಿ ಮಗು ಬರೋದು. ನಾವು ಇದನ್ನು ತಿಳ್ಕೊಂಡೂ ಇಲ್ಲ, ಹೇಳೋರು ಹೇಳ್ತಾ ಇಲ್ಲ. ಸಮಸ್ಯೆಯಲ್ಲಿ ಮಕ್ಕಳ ಮೇಲೆ ತಲೆ ಮೇಲೆ ಹಾಕಿ ಏನಂತ ಇಂಥ ಮಗು ಹುಟ್ಟುಬಿಡ್ತು, ನಮ್ಗೆ ತೊಂದರೆ ಆಯಿತು ಅಂತ ಮಗು ಮೇಲೆ ಹಾಕ್ತಾ ಇದ್ದಾರೆ ಹೊರತು ಇದಕ್ಕೆ ಕಾರಣಕರ್ತರು ನಾವು ಅಂತಿನ್ನೂ ಒಪ್ಕೊಂಡಿಲ್ಲ. ಹಾಗಿರಬೇಕಾದ್ರೆ ಈ ಆಧುನಿಕ ರೋಗ ಅಂತಕ್ಕಂಥ ಒಂದು ವಿಚಾರ ಹೇಳಿದ್ನಲ್ಲ, ಕಾಯಿಲೆ, ಈ ಮಗು ಅಶ್ವಿನಿ ನಕ್ಷತ್ರದ ಮಗುಗೆ ನಿದ್ರಾ ರೋಗ ಅಂತ ಪ್ರಾರಂಭ ಆಗುತ್ತೆ. ಅಮ್ಮ ನಿದ್ದೆ ಬರಲ್ಲ. ಯಾವುದಕ್ಕೆ? ಅಶ್ವಿನಿ ನಕ್ಷತ್ರದ ಮಗು ಹುಟ್ಟಿದರೆ, ಈಗ ಯಾರು ಕರೆ ಮಾಡಿದಾಗ ಬೇಕಾದ್ರೆ ಅದನ್ನು ಸಿಕ್ಕಿದ್ರೆ ಅಶ್ವಿನಿ ನಕ್ಷತ್ರ ರೇವತಿಯವರು ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡೋಣ, ಎಲ್ರಿಗೂ ಅರ್ಥ ಆಗಲಿ. ಯಾಕೆಂದ್ರೆ ನಾವೇನು ಕೂತ್ಕೊಂಡು ಇಲ್ಲಿ ಹೇಳೋದಲ್ಲ, ಅರ್ಥ ಇರಬೇಕು, ಅದು ಸತ್ಯ ಅಂತ ಗೊತ್ತಾಗಬೇಕು. ಆವಾಗ ಅದಕ್ಕೆ ಅವರು ಕೆಲವರಿಗೆ ಅರ್ಥ ಆಗತ್ತೆ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಮಗುಗೇನತ್ತೆ ಅಂದರೆ ನಿದ್ರಾ ರೋಗ, ಅದಕ್ಕೆ ತಲೆ ಸೂಲೆ ಅಂತಾರೆ. ನಿದ್ದೆನೇ ಬರಲ್ಲ ರಾತ್ರಿ ಹೊತ್ತು, ಬೆಳಗ್ಗೆ ಹೊತ್ತು ನಿದ್ದೆ ಮಾಡುತ್ತದು. ಯಾಕೆ ಗುರುಜಿ? ಹೇಳ್ತೀನಿ. ಎರಡನೇದು ರೇವತಿ ನಕ್ಷತ್ರ, ಹೊಟ್ಟೆ ಕೆಟ್ಟಿರುತ್ತೆ. ಆ ಹೊಟ್ಟೆ ಕೆಟ್ಟಿದೆ ಅನ್ನೋದಕ್ಕೆ ಗುರುತೇನು ಅಂದರೆ ಪದೇ ಪದೇ ಬೆವರು ಬರ್ತಾ ಇರುತ್ತೆ. ಕೆಲವರು ಬೆವರು ಸಿಕ್ಕಾಪಟ್ಟೆ ಒರೆಸ್ಕೋತಾರೆ. ತಿಳ್ಕೋಬೇಕು, ರೋಗಕ್ಕೆ 80% ನಾವು ದೇಹ ರೆಡಿಯಾಗಿದೆ ಅಂತ. ಯಾರು ಪದೇ ಪದೇ ಬೆವರ್ತಾರೆ, ಕಾಲಲ್ಲಿ ಬೆವರೋದು, ಕೈಯಲ್ಲಿ ಬೆವರೋದು, ಮುಖದಲ್ಲಿ ಬೆವರೋದು, ತಿಳ್ಕೋಬೇಕು ನಾವು 80% ಸತ್ತೋಗಿದ್ದೀವಿ. ಯಾವ ರೀತಿಯಾಗಿ? ಮನೋರೋಗದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಪ್ರೂವ್ ಆಗುತ್ತೆ. ಈ ತಿಳ್ಕೊಳ್ಳೋರು ಯಾರು, ತಿಳಿಸೋರು ಯಾರು? ಇದು ಪ್ರಶ್ನೆ ಆಗಿರೋದು. ಬೆವರು ಮಾಮೂಲಿ ರೀ, ಮಗು ತಡ್ಕೊಳ್ಳಲ್ಲ, ಫ್ಯಾನ್ ಹಾಕ್ರಿ, ಆ ಮಗು ಹುಟ್ಟಿದಾಗಿಂದ ಹಂಗೆ, ಅಥವಾ ಅವ್ರ ಅಪ್ಪನ ಮೇಲೆ ಹೇಳ್ಬಿಡ್ತಾರೆ, ಅವ್ರ ಅಪ್ಪನೂ ಹಂಗೇನೆ ಅಥವಾ ಅವ್ರ ಅಮ್ಮನೂ ಹಂಗೇನೆ, ಹಿಂಗೆ ತಾನೇ ನಾವು ಮಾಡೋದು. ಹೌದು, ಎಲ್ಲದಕ್ಕೂ ಒಂದು ಕಾರಣ ಬಿಟ್ಕೊಂಡು ತಳ್ಳಿಬಿಡೋದು. ಸೊ ಇದು ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಏನಪ್ಪ ಅಂದರೆ, ನಕ್ಷತ್ರ ಅಂತಕ್ಕಂಥದ್ದು ತಂದೆ ತಾಯಿ ಮಾಡಿರೋ ಊಟದ ಪ್ರಕಾರವೇ ಆ ಮಗು ನಕ್ಷತ್ರವನ್ನು ತೊಗೊಂಡು ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಅಂತ ವಿಚಾರವನ್ನು ಹೇಳಬೇಕಾಗತ್ತೆ. ಹೇಳಿದ್ದೀನಿ. ಗುರುಜಿ, ನೀವು ಹೇಳ್ತಾ ಇದ್ರಿ ಮದುವೆ ಮನೆಯಲ್ಲೆಲ್ಲ ಹೋದಾಗ ಸ್ಲಿಪ್ಪರ್ ಹಾಕೊಂಡು ಊಟ ಮಾಡ್ತಾರೆ, ಬಫೆ ಸಿಸ್ಟಮ್ ಅಂತ. ಬಟ್ ಹೋಟೆಲ್ಗಳಿಗೆಲ್ಲ ಹೋದಾಗ ಸೊ ಇವಾಗ ಎಲ್ಲರೂ ಕಾಮನಾಗಿ ಸ್ಲಿಪ್ಪರ್ ಹಾಕೊಂಡು ಊಟ ಮಾಡಲೇಬೇಕು, ಚಪ್ಪಲಿ ಬಿಟ್ಟು ಊಟ ಮಾಡೋಕ್ಕೂ ಆಗೋದಿಲ್ಲ. ಸೊ ಏನು ಗುರುಜಿ, ಯಾರಿಗೆ ತೊಂದರೆ ಆಗುತ್ತೆ ಇದರಿಂದ? ಅಂದರೆ ವಿಷಯ ಇಷ್ಟೇ, ನಾವು ಬೇರೆಯವ್ರಿಗೆ ಹೇಳೋದು ಬೇಡ, ನಮಗೆ ಬೇಕು ನಾವು ಮಾಡೋಣ ಅಷ್ಟೇ ವಿಚಾರ. ಅಮ್ಮ, ನಾವು ಮನೇಲಿ ಕುಟುಂಬದಲ್ಲಿ ಕೂತ್ಕೊಂಡು ಹೆಂಡತಿಗೂ ಹೇಳಿದ್ರು ಕೆಲವು ಸಲ ತಗೊಳ್ಳಲ್ಲ, ಅಥವಾ ಹೆಂಡತಿ ಗಂಡನ್ಗಳಿದ್ರೆ ಒಪ್ಕೊಳ್ಳಲ್ಲ, ಇವರಿಬ್ಬರು ಸರ್ ಮಕ್ಕಳುಗಳಿದ್ರೆ ಒಪ್ಕೊಳ್ಳಲ್ಲ. ನಾವು ಬೇರೆಯವ್ರಿಗೆ ಹೋಗಿ ಹೋಟೆಲಲ್ಲಿ ಅಲ್ಲೆಲ್ಲ ನಾವು ಶಾಸ್ತ್ರ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾವು ಹೋಟ್ಲಿಗೆ ಹೋಗೋ ವ್ಯವಸ್ಥೆಯನ್ನು ಇಟ್ಕೋಬಾರ್ದು.
ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಹೇಗೆ ಮ್ಯಾನೇಜ್ ಮಾಡ್ಕೊಂಬಿಡ್ಬೇಕು ಅದು ನಮ್ಗೆ ಗೊತ್ತಿರುತ್ತಲ್ವ. ಅಲ್ಲಿ ಬೇಡ ಪಾರ್ಸಲ್ ತೊಗೊಂಡು ಕೂತ್ಕೊಂಡು ಎಲ್ಲೋ ಊಟ ಮಾಡ್ಬೋದು ತೃಪ್ತಿಯಾಗಿ. ಅಲ್ಲೇ ತಿನ್ನಬೇಕು ಅಂತ ಏನಿಲ್ವಲ್ಲ. ಯಾಕೆಂದರೆ ನಮ್ಮ ಮನಸ್ಸಿಗೆ ಬರಬೇಕದು. ಅನ್ನ ಅನ್ನೋದು ಬೇಡ, ಇದು ಪ್ರಸಾದ, ನಮ್ಮ ದೇಹಕ್ಕೆ ಶಕ್ತಿ ಕೊಡುವ ಒಂದು ಪ್ರಸಾದ ಅಂತ ಅಂದ್ಕೊಂಡಾಗ ಅದಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಬರುತ್ತೆ. ಮಗುಗೆ ಒಬ್ಬರು ಶೂ ಹಾಕಿಸ್ತಿರ್ತಾರೆ, ಒಬ್ಬರು ಬಾಯಿ ಸ್ಪೂನಲ್ಲಿ ತಿಂಡಿ ತಿನ್ನಿಸ್ತಾ ಇರ್ತಾರೆ, ಹೌದಲ್ಲಮ್ಮ? ಅಂದರೆ ಮಗು ಏನು ಕಲಿಸ್ತಾ ಇರೋದು ನಾವು? ಬಾಕ್ಸಲ್ಲಿ ತುಂಬಿ ಹೊಟ್ಟೆಗೆ ತುಂಬಿ ಕಳಿಸೋದು ಮಾತ್ರ ಓದಕ್ಕೆ ಅಂತ ಹೇಳ್ತಾ ಇದ್ದೀವಿ ಹೊರತು ಮಗುವಿನ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇದರಿಂದ ಕೆಡುತ್ತೆ ಅಂತ ತಂದೆ ತಾಯಿಗಳು ತಿಳ್ಕೊಬೇಕಲ್ಲ. ಹೌದು. ಇದು ಶಿಕ್ಷಣದಲ್ಲಿ ವ್ಯವಸ್ಥೆಯಲ್ಲಿ ಹೋಗಿ ಅಲ್ಲಿ ಸ್ಕೂಲ್ಗೆ ಕಾನ್ವೆಂಟಲ್ಲಿ ಹೋದಾಗ ಅದನ್ನೆಲ್ಲ ಹೇಳ್ಕೊಡ್ತಾರಾ? ಇಲ್ಲ. ತಂದೆ ತಾಯಿಗೆ ಗೊತ್ತಿದೆಯಾ? ಇಲ್ಲ. ಮಗು ಒಳ್ಳೆಯದಾಗಿರಬೇಕು, ಆರೋಗ್ಯವಾಗಿರಬೇಕು, ಪದೇ ಹುಷಾರು ತಪ್ಪುತ್ತೆ ಅಂತ ಹೇಳ್ಕೊಂಡು ಕಂಪ್ಲೇಂಟ್ ತೊಗೊಂಡು ಊರೆಲ್ಲ ಸುತ್ತಾರೆ ಹೊರ್ತು ಇದು ನಾವೇ ಕೈಯಾರ ಗೊತ್ತಿಲ್ಲದೆ ಮಾಡ್ಕೊಳ್ತಾ ಇದ್ದೀವಿ ಅಂತ ತಂದೆ ತಾಯಿ ಯೋಚನೆ ಮಾಡೋದಕ್ಕಿಂತ ಆಲೋಚನೆ ಮಾಡಿ ಸರಿಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ? ಹೌದು. ಆದರೆ ನಾವು ಈ ಒಂದು ರೀತಿಯಲ್ಲಿರ್ತಕ್ಕಂತಹ ತಂದೆ ತಾಯಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರ ಏನಕ್ಕೆ ಬರುತ್ತೆ ಅಂದರೆ, ಒಂದು ವಿಷಯ ಮಕ್ಕಳು ಇವತ್ತು ಸಾಮಾನ್ಯವಾಗಿ ನೀನೆಲ್ಲರೂ ನೋಡಮ್ಮ, ಕೆಲವರು ಏನು ಅಂದರೆ ಪಾನಿಪುರಿ, ಹೌದು, ಚುರುಮುರಿ, ಮತ್ತು ಇನ್ನೊಂದೇನೋ ತಿಂತಾರಲ್ಲ ಬೇಲ್ಪುರಿ, ಈ ಥರದ್ದು ಮಸಾಲೆ ದೋಸೆ ಮತ್ತು ಮಾಂಸ ಊಟ ರುಚಿಯಾಗಿ ಕೇಳ್ತಾರೆ. ಯಾವ ಮಕ್ಕಳು ಕೇಳ್ತಾರೆ ತಿಳ್ಕೊಬೇಕು, ತಂದೆ ತಾಯಿ ಪ್ರಸಾದ ಅದು ಅಂತ. ಆ ಮಕ್ಕಳಿಗೆ ಬಾಯಿ ರುಚಿ ಇದು ಕೊಡಿಸ್ಲೇಬೇಕು, ಇಲ್ಲ ಅಂದರೆ ಮಕ್ಕಳು ತಿನ್ನಲ್ಲ. ಎಷ್ಟು ಜನ ತಂದೆ ತಾಯಿ ಇದನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ, ಅದಕ್ಕಿಂತ ಸ್ವಲ್ಪ ಒಳಗೆ ಬಂದರೆ ಹೆಂಡ್ತಿನೇ ಕೋಪ ಮಾಡ್ಕೋತಾರೆ, ನನಗೊಂಚೂರು ಪಾನಿಪುರಿ ತಿನ್ನಿಸ್ಬಿಟ್ಟು ಕರ್ಕೊಂಡೋಗಿ. ಅಲ್ಲ, ತಪ್ಪು ಅಂತಲ್ಲ, ಪಾನಿಪುರಿನೇ ಬೇಕು ಅಂತ ಏನಕ್ಕೆ ಬರುತ್ತೆ ಅಂದರೆ ಆ ನಾಲ್ಗೆಗೆ ಅದು ಬೇಕು. ಯಾಕೆ ಅಂದರೆ ಮನಸ್ಸು ಒಪ್ಕೊಳ್ಳಲ್ಲ ಅದು ಬರೋವರೆಗೂ, ಅದೆಷ್ಟು ದೂರ ಆಗಲಿ ಹೋಗಿ ತಿನ್ನಬೇಕು. ಅಂದರೆ ನಾವು ಇದರಿಂದ ಫಿಕ್ಸ್ ಆಗಿ ರೋಗಗಳನ್ನು ಬರೆಸ್ಕೊಳ್ಳೋದಕ್ಕೆ ನಾಲ್ಗೆ ರುಚಿಯನ್ನು ಕೇಳುತ್ತೆ. ನಾವು ತಿನ್ನಬೇಕಾದ ಆಹಾರ ಯಾವುದು? ದೇಹಕ್ಕೋಸ್ಕರವಾಗಿ ತಿನ್ನಬೇಕೇ ಹೊರತು ನಾಲ್ಗೆ ರುಚಿಗಾಗಿ ತಿನ್ನುವ ಊಟ ಮಕ್ಕಳಾಗಲಿ ದೊಡ್ಡವರಾಗಲಿ ತಿಳ್ಕೋಬೇಕು, ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಯಾವಾಗಲೂ ಕೋಪ, ಯಾವಾಗಲೂ ಬೇಜಾರು. ಎರಡನೇದಾಗಿ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಬೆಳಿಗ್ಗೆ ಬೇಗ ಏಳಲ್ಲ. ಎಷ್ಟು ಮನೆಗಳಲ್ಲಿ ಈ ಸಮಸ್ಯೆಯಿಂದ ಅನುಭವಿಸ್ತಾ ಇದ್ದಾರೆ. ಈಗ ಆ ಮಗು ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಯಂತ್ರ ಹಾಕ್ಸೋದು? ನಂಬರ್ 1, ಯಂತ್ರ ಹಾಕ್ಸೋದು ಸರಿ ಹೋಗುತ್ತಾ? ಇಲ್ಲ. ಎಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡೋಗೋದು ಸಾಧ್ಯನಾ? ಇಲ್ಲ. ಮತ್ತು ಮಗುವಿನ ಭವಿಷ್ಯ ಅನ್ನತಕ್ಕಂಥದ್ದು ನಾವು ಅಪ್ಪ ಅಮ್ಮ ಹೇಳೋರು, ಎಲ್ಲಿದೆ ಭವಿಷ್ಯ? ಯಾರ ಹತ್ರ ಹೋಗೋದು? ಆಮೇಲೆ ಎಲ್ಲರೂ ಹೋಗಿ ಶಾಸ್ತ್ರ ಕೇಳ್ತಾರೆ. ನನ್ನ ಮಗು ಊಟ ತಿನ್ನಲ್ಲ, ನನ್ನ ಮಗು ಹೇಳಿದ ಮಾತು ಕೇಳಲ್ಲ. ಅವ್ರು ಏನು ಹೇಳ್ತಾರೆ? ನಿಮ್ಮ ಮಗುವಿನ ವಿಚಾರ ಅವರಿಗೆ ಹೇಗೆ ಗೊತ್ತಾಗತ್ತೆ? ಯಾರು ಗೊತ್ತಿರಬೇಕು? ನಿಮಗೆ ಗೊತ್ತಿರಬೇಕು, ತಂದೆ ತಾಯಿಗೆ. ಅಲ್ಲಿ ಹೋಗಿ ಕೇಳ್ತಾರೆ, ನನ್ನ ಮಗು ನೋಡಿ ಹಿಂಗೆ, ನನ್ನ ಮಗು ಹೇಳಿದ ಮಾತು ಕೇಳಲ್ಲ ಅಂದರೆ ಹೆಂಗೆ ಸಾಧ್ಯ ಆಗತ್ತೆ? ಹಾಗೆ ಮದುವೆನೂ ಹಾಗೆ ಮಾಡೋದು. ಹೆಣ್ಣು ಗಂಡು ಅಭ್ಯಾಸ ಚೆನ್ನಾಗಿದ್ರೆ ಹೆಣ್ಣು ಗಂಡು ಚೆನ್ನಾಗಿರ್ತಾರೆ, ಹೆಣ್ಣು ಗಂಡು ಅಭ್ಯಾಸನೇ ಚೆನ್ನಾಗಿರೋ ಅಲ್ಲೋಗಿ ಕೇಳ್ತಾರೆ ಇವರಿಬ್ರಿಗೆ ಮದುವೆ ಮಾಡ್ಬೋದಾ ಅಂತ. ಅವರು ಬರೀತಾರೆ ಸೂಪರ್ ಆಗಿದೆ ಅಂತ. ಇದು 3 ತಿಂಗಳು ಕಿತ್ಕೊಂಡು ಹೋಗ್ಬಿಡತ್ತೆ. ಸೊ ಈ ಅಧ್ವಾನ ಏನಕ್ಕಾಗ್ತಾ ಇದೆ ಅಂದರೆ, ಗಂಡ ಹೆಂಡತಿ ಹೊಂದಾಣಿಕೆ ಆಗೋದು, ಕುಟುಂಬದಲ್ಲಿ ಎಲ್ಲರೂ ಹೊಂದಾಣಿಕೆ ಆಗೋದು, ಊಟದ ವ್ಯವಸ್ಥೆಯಲ್ಲಿ ಕೆಟ್ಟಿರ್ತಕ್ಕಂಥ ಆಧುನಿಕ ಕಾಯಿಲೆ ಅಂತ ಒಂದು ಹೆಸರು ಕೊಡೋಣ ಅಂತ. ಆಧುನಿಕ ಕಾಯಿಲೆ ಅಂದರೆ ಬಾಯಿ ರುಚಿಯಾಗಿ ತಿನ್ನುವಂತಹ ವಿಚಾರ ಯಾರಲ್ಲಿರುತ್ತೋ ಅದು ಆಧುನಿಕ ಕಾಯಿಲೆ. ಏನು ಅಂತಕ್ಕಂಥದ್ದು ನಾನು ಹೇಳಿದೆ, ಒಂದು ನಿದ್ದೆ ಬರಲ್ಲ, ಇನ್ನೊಂದು ಹೊಟ್ಟೆ ಚೆನ್ನಾಗಿರಲ್ಲ. ಹೌದು, ಇದೆರಡು ಚೆನ್ನಾಗಿರ್ಬೇಕಲ್ಲ. ಹೊಟ್ಟೆ ಚೆನ್ನಾಗಿದ್ರೆ ಮೆದುಳು ಚೆನ್ನಾಗಿರುತ್ತೆ. ಅದಕ್ಕೆ ವಿಚಾರವನ್ನು ನಾವು ಎಷ್ಟು ತಪ್ಪಾಗಿ ತೊಗೊಂಡೋಗ್ತಾ ಇದ್ದೀವಿ. ಮಕ್ಕಳನ್ನ ಒಳ್ಳೇದಾಗಬೇಕು ಅಂತ ನಾವು ಎಲ್ಲಿಂದ ಒಳ್ಳೇದಾಗತ್ತೆ? ನಾವೇ ತಿಳ್ಕೊಂಡಿಲ್ವಲ್ಲ ಅಲ್ವಾ? ಸೊ ಈ ಅಪರಾಧ ತಂದೆ ತಾಯಿಯಿಂದ ಯಾಕೆ ಬಂತು? ಏನು ತಪ್ಪು ಮಾಡಿದ್ರು ಅವ್ರಿಗೆ? ಯಾರು ಹೇಳಿಲ್ವಾ? ಹೇಳೋದಕ್ಕಿಂತ ಹೆಚ್ಚಾಗಿ ವೈಜ್ಞಾನಿಕವಾಗಿ ರೀತಿಯಲ್ಲಿ ತೊಗೊಂಡ್ರೆ ನಮ್ಮ ದೇಹದ ತಾಪಮಾನ ನಾವು ಮಾಡೋ ಊಟಕ್ಕೆ ಯಾವ ಕಾರಣಕ್ಕೂ ಸಾಕಾಗೋ ಸಾಧ್ಯತೆ ಇಲ್ಲ. ನಮ್ಮ ದೇಹದ ಮಾಮೂಲಿ ಒಂದು ಕಾಮನ್ ಆಗಿ ಒಂದು ಆರೋಗ್ಯವಂತನ ದೇಹವನ್ನು ಗಮನಿಸದೇ ಆದರೆ 33% ತಾಪಮಾನ ನಮ್ಮ ದೇಹದಲ್ಲಿರುತ್ತೆ. ಆ 33% ನಾವು ಮಾಡಿದ ಊಟಕ್ಕೆ ಯಾವ ಕಾರಣಕ್ಕೂ ಸಾಕಾಗಲ್ಲ. 33 × 10 ಲೆಕ್ಕ ಹಾಕ್ಕೊಳ್ಳಿ, 300 ಸಮಥಿಂಗ್ ಆಯಿತು.
ಸೊ ಅಷ್ಟು ತಾಪಮಾನ ನಮ್ಮ ದೇಹದಲ್ಲಿ ಮಾಡುವ ಊಟ ಕರಗಿ ಅದರಲ್ಲಿ ಶಕ್ತಿ ಉತ್ಪತ್ತಿ ಮಾಡೋದಕ್ಕೆ ಅಷ್ಟು ತಾಪಮಾನ ದೇಹಕ್ಕೆ ಬೇಕು. ಅಮ್ಮ ಇದನ್ನು ಗಮನಿಸ್ಕೊಂಡ್ರೆ ನಿಜವಾಗಲೂ ದಿನಕ್ಕೆ ಒಂದೇ ಊಟ ಮಾಡಬೇಕು. ಎಷ್ಟು? ಒಂದೇ ಊಟ. ಈಗ ನಾವು ತಿಂತಾ ಇದ್ದೀವಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಮಗುಗೂ ಅದೇ ಕೊಡ್ತೀವಿ, ನಾವು ಅದನ್ನೇ ತಿಂತಾ ಇದ್ದೀವಿ. ಒಳಗಡೆ ಫ್ಯಾಕ್ಟ್ರಿ ರೆಡಿ ಇಲ್ಲ ರುಬ್ಬಕ್ಕೆ. ಯಾರು ರುಬ್ಬೋರು ಯಾರದು? ಮಿಕ್ಸಿ ಇದೆಯಾ ಒಳಗಡೆ? ಇಲ್ಲ ಅಲ್ಲ. ಕರೆಂಟ್ ಇದೆಯಾ? ಇಲ್ಲ ಅಲ್ಲ. ಮತ್ತು ಕರಗೋದು ಹೇಗೆ? ನಾವೇನು ಅಂದ್ಕೊಂಡಿದ್ದೀವಿ? ಊಟ ತಿನ್ನೋದು ಗೊತ್ತು, ಕರಗುತ್ತೆ ಬಿಡಿ, ದೇವ್ರು ಅದೆಲ್ಲ ರೆಡಿ ಮಾಡ್ತಾನೆ ಅಂದರೆ ಏನೋ ಅರ್ಥ ಇದೆ? ಹೃದಯ ತುಂಬ ಲೆಕ್ಕಾಚಾರಕ್ಕೆ ನಾವು ಒಂದೊಂದು ಸಲ ಏನಾದ್ರು ಸಮಸ್ಯೆ ಆದಾಗ ಹೋಗಿ ಕೇಳಕ್ಕೆ ಹೋಗ್ತೀವಿ. ಹೃದಯಕ್ಕೆ ECG ಮಾಡ್ತಾರೆ, ಹೌದಾ? ಮೆದುಳಿಗೆ EEG ಮಾಡ್ತಾರೆ. ECG, EEG ಮೆದುಳು ಮತ್ತು ಹೃದಯಕ್ಕೆ ಟೆಸ್ಟ್ ಮಾಡೋ ಫಾರ್ಮುಲಾ. ಅಲ್ಲಿ ಕೊನೆಯಲ್ಲಿ G ಇದರಲ್ಲೂ ಬಂತು ಅದರಲ್ಲೂ ಬಂತು ಅಂದರೆ ಗಾಡ್ ಇದೆ ಅಂತ ಒಪ್ಕೊಳ್ಬೋದಲ್ಲ. ಮೆದುಳಿಗೂ ದೇವರು, ಹೃದಯಕ್ಕೂ ದೇವರು ಅಂತ ಒಪ್ಕೋಬೋದಲ್ಲ. ಅಲ್ಲ, ನಾನು ಅರ್ಥ ಆಗಲಿ ಅಂತ ಮಾತಾಡ್ತಾ ಇದ್ದೀನಿ. ಆದರೆ ನಾವು ದೇವರನ್ನ ಗುಡಿಯಲ್ಲಿ ಬಿಟ್ಟು ಇನ್ನೆಲ್ಲೂ ನಾವು ದೇವರಿದೆ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲದ ಕಾರಣ ಆಧುನಿಕ ಕಾಯಿಲೆಯಿಂದ ಇಡೀ ಕುಟುಂಬ ಅನುಭವಿಸೋದಕ್ಕೆ ಕಾರಣ ಆಗತ್ತೆ. ಅದಕ್ಕೋಸ್ಕರವಾಗಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಊಟವನ್ನು ಯಾರು ನಿಂದನೆ ಮಾಡ್ತಾರೆ, ವ್ಯರ್ಥವಾಗಿ ವೇಸ್ಟ್ ಮಾಡ್ತಾರೆ ಊಟ, ಆಮೇಲೆ ಯೋಚನೆ ಮಾಡ್ಕೊಂಡು ಯಾರು ಊಟ ಮಾಡ್ತಾರೆ, ಅನ್ನವನ್ನು ಯಾರು ನಿಂದಿಸ್ತಾರೆ, ಚೆನ್ನಾಗಿಲ್ಲ, ಇದು ಉಪ್ಪಿಲ್ಲ, ಇದು ಖಾರ ಇಲ್ಲ, ಇದು ಮಸಾಲೆ ಹಾಕಬೇಕು, ಈ ರೀತಿಯಾಗಿ ಊಟವನ್ನು ಯಾರು ನಿಂದನೆ ಮಾಡ್ಕೊಂಡು ಮನೆಯಲ್ಲಿ ಊಟ ಮಾಡೋ ಅಭ್ಯಾಸ ಇರುತ್ತೆ, ಅವರಿಗೆ ಜೀವನ ಪರ್ಯಂತ ಒಳ್ಳೆಯ ಮನೆ ಸಿಕ್ಕಲಿಕ್ಕಿಲ್ಲ. ಇದು ಶಾಪ ದೇವ್ರು ಕೊಟ್ಟಿದ್ದ, ನಾವು ಮಾಡ್ಕೊಂಡಿದ್ದ? ನಾವೇ ಮಾಡ್ಕೊಂಡಿದ್ದ. ಆಮೇಲೆ ಅಲ್ಲೋಗಿ ಕೇಳ್ತಾರೆ, ನನಗೆ ಯಾಕೆ ಒಳ್ಳೆ ಮನೆ ಸಿಗ್ತಾ ಇಲ್ಲ, ಒಳ್ಳೆ ಸೈಟ್ ಸಿಗ್ತಾ ಇಲ್ಲ. ಊಟ ವಸತಿ ಸಮಯಕ್ಕೆ ಸರಿಯಾಗಿ ಊಟ ಸಿಗಬೇಕು. ಎಷ್ಟು ಜನ ಊಟ ಮಾಡ್ತಾರಮ್ಮ? 3 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಊಟ ಮಾಡ್ತಾರೆ, 5 ಗಂಟೆಗೆ ಊಟ ಮಾಡ್ತಾರೆ, ಅರ್ಧರಾತ್ರಿ ಊಟ ಮಾಡ್ತಾರೆ, ಬೆಳಗಿನ ಜಾವ ಊಟ ಮಾಡ್ತಾರೆ. ಯಾಕೆ ಅಂದರೆ ಅನ್ನ ಪ್ರಾಪ್ತಿ ಆಗಲ್ಲ. ಯಾಕೆ? ನಮ್ಮ ತಾತ್ಸಾರ ಆ ಅನ್ನವನ್ನು ನಿಂದನೆ ಮಾಡಿರೋದು, ಅನ್ನವನ್ನು ಬಿಸಾಕಿರೋದು, ಅನ್ನವನ್ನು ನಾವು ತುಂಬ ಕಠಿಣವಾಗಿ ನಡ್ಕೊಂಡಿರ್ತಕ್ಕಂಥದ್ದು, ಅದಕ್ಕೆ ಪ್ರಸಾದ ಅಂತಕ್ಕಂಥದ್ದು ನಿಯಮ ನಾವು ಪಾಲನೆ ಮಾಡೇ ಇಲ್ಲದೆ ಇದ್ದಾಗ ಈ ರೀತಿ ಶಾಪ ನಮಗೆ ತಟ್ಟುತ್ತೆ ಅನ್ನೋದು ಪ್ರತಿಯೊಬ್ಬರು ಗಮನಕ್ಕೆ ಬರಲಿ ಅಂತ ಈ ವಿಚಾರವನ್ನು ಹೇಳಿದ್ದೀನಿ. ಯಾಕೆಂದರೆ ನಾವೆಲ್ಲದಕ್ಕೂ ಇನ್ನೊಬ್ಬರ ಮೇಲೆ ತಪ್ಪು ಹೇಳ್ಕೊಂಡೇ ಬದುಕ್ತಾ ಇದ್ದೀವಿ ಹೊರತು ತಪ್ಪು ನಾವು ಮಾಡ್ತಾ ಇರೋದಕ್ಕೆ ನಮಗೇನು ಸಿಕ್ಕಿಲ್ಲ, ಏನು ಸಿಗ್ತಾ ಇಲ್ಲ ಅಂತ ಒಪ್ಕೋಬೇಕಾ ಬೇಡಮ್ಮ? ನಾವು ಇನ್ನೊಬ್ಬರ ಕಡೆ ಕೈ ತೋರಿಸೋದನ್ನು ಬಿಡಬೇಕು. ನಮಗೆ ಮದುವೆ ಹೆಣ್ಣು ಸಿಗ್ತಾ ಇಲ್ಲ, ಗಂಡು ಸಿಗ್ತಾ ಇಲ್ಲ, ತಪ್ಪು ನಮ್ಮಲ್ಲಾಗಿದೆ. ಒಳ್ಳೆ ಮನೆ ಸಿಗ್ತಾ ಇಲ್ಲ, ತಪ್ಪು ನಮ್ಮಲ್ಲಾಗಿದೆ. ನಮ್ಮ ಮಕ್ಕಳಿಗೆ ಯಾವಾಗಲೂ ಆರೋಗ್ಯ ಚೆನ್ನಾಗಿಲ್ಲ, ನಮ್ಮ ಊಟದಲ್ಲಿ ತಪ್ಪಾಗಿದೆ. ಸಾಕಲ್ಲ ಮೆಸೇಜ್? ಸೊ ಈ ರೀತಿಯಾಗಿ ನೀವೇ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಇನ್ನೊಬ್ಬರ ಹತ್ರ ಹೋಗಿ ಕೇಳ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೇಳಿ, ಯಾವುದನ್ನು ಕೇಳಬೇಕು? ಮಾರ್ಗದರ್ಶನ ಕೇಳಿ. ನೆಮ್ಮದಿಯಾಗಿ ಬದುಕಬೇಕು, ಆರೋಗ್ಯವಾಗಿರಬೇಕು, ಏನು ಮಾಡಬೇಕು ಅಂತ ಕೇಳೋದಕ್ಕೆ ಮಾರ್ಗದರ್ಶನ ತಗೋಬೇಕೇ ಹೊರತು ಪರಿಹಾರ ಅಂತಕ್ಕಂಥದ್ದನ್ನು ಯಾವ ಕಾರಣಕ್ಕೂ ಯಾರು ಹೇಳ್ತಿದ್ದಾರೆ ಅಂದರೆ ಅದು ನಿಮ್ಮ ದುರಾದೃಷ್ಟ, ಅಥವಾ ನೀವು ಅವ್ರನ್ನ ಪರಿಹಾರ ಹೇಳಿ ಅಂತ ಹೇಳಿದ್ರೆ ಅದು ನಿಮ್ಮ ದುರಾದೃಷ್ಟ. ಪರಿಹಾರ ಅನ್ನೋದು ಪ್ರಪಂಚದಲ್ಲಿ ಯಾವ ಕಾರಣಕ್ಕೂ ಇಲ್ಲ. ಪರಿಹಾರ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದು ನಮ್ಮ ಮೌಢ್ಯ ಆಗತ್ತೆ, ನಮ್ಮ ಮಂಕುತನ ಆಗತ್ತೆ, ನಾವೇ ಅನುಭವಿಸ್ಬೇಕಾಗತ್ತೆ. ಹಾಗಿದ್ದ ಮೇಲೆ ನಮಗೆ ಬೇಕಾಗಿರೋದೇನು? ಮಾರ್ಗದರ್ಶನ ಬೇಕು. ಎಲ್ಲಿ ತಪ್ಪಾಗಿದೆ ಅನ್ನೋ ತೋರಿಸುವಂತಹ ಗುರುಗಳು ಬೇಕು. ಆ ಮಾರ್ಗದರ್ಶನಕ್ಕನುಸಾರವಾಗಿ ನೀವು ನಡ್ಕೊಳ್ಳೋದೇ ಆದರೆ ನಿಮ್ಮ ರಸ್ತೆ ಶುದ್ಧೀಕರಣವಾಗತ್ತೆ, ನಿಮ್ಮ ಜೀವನ ಶುದ್ಧೀಕರಣ ಆಗತ್ತೆ, ನೆಮ್ಮದಿಯಾಗಿ ಬದುಕಕ್ಕೆ ಅನುಕೂಲ ಆಗತ್ತೆ. ಅದು ಮಾರ್ಗದರ್ಶನ ಅಷ್ಟೇ ಹೊರತು ಯಾವ ಕಾರಣಕ್ಕೂ ನಾವು ಪ್ರತಿಯೊಂದನ್ನು ಎಲ್ಲರನ್ನೂ ಕೇಳಿ ಅದು ಸರಿನಾ ಇದು ಸರಿನಾ ಅಂತ ಬದುಕ್ತಾ ಹೋದರೆ ಜೇಬಿಂದ ಹಣ ಖಾಲಿ ಆಗುತ್ತೆ, ನಮ್ಮ ಆಯಸ್ಸು ಮುಗಿತಾ ಹೋಗುತ್ತೆ. ಇದಕ್ಕೆಲ್ಲ ಕಾರಣ ನಾವು ಮಾಡ್ತಕ್ಕಂತಹ ಊಟ. ಈ ಊಟ ಅಂತಕ್ಕಂಥದ್ದಕ್ಕೆ ನಮ್ಮ ಮಕ್ಕಳಿಗೆ ನೀವು ಪ್ರಸಾದ ಅಂತ ಹೇಳ್ಕೊಡಿ, ಅನ್ನ ಹಾಕು ಅಂತ ಹೇಳಬೇಡಿ. ಮಕ್ಕಳಿಗೆ ಊಟ ಮಾಡಿಸೋದನ್ನ ಅಪ್ಪ ಅಮ್ಮ ಕಲಿಸ್ಕೊಡಿ, ಹೇಗೆ ಆಗಬೇಕು, ಹೇಗೆ ಮಾಡಬೇಕು ಅಂತ. ಹಾಗಾದ್ಮೇಲೆ ಅಪ್ಪ ಅಮ್ಮ ಮಕ್ಕಳಿಗೆ ಊಟ ಮಾಡಿಸೋದನ್ನ ಹೇಗೆ ಕಲಿಸ್ಬೇಕು ಅಂತ ಪ್ರಶ್ನೆ ಆಗುತ್ತೆ. ಹೌದು ಅಮ್ಮ, ಊಟ ಮಾಡೋದು ನಮ್ಗೆ ಗೊತ್ತಿದೆ ಅಂತೀಯಾ? ಸಾಮಾನ್ಯವಾಗಿ ಜನರಲ್ಲ ಮಾತಾಡೋಣ. ನಮಗೆ ದೊಡ್ಡವರಿಗೆ, ಮಕ್ಕಳು ಆಮೇಲೆ, ನಮಗೆ ಆರೋಗ್ಯದಾಯಕವಾದ ಊಟ ಮಾಡುವ ಕ್ರಮ ಹೇಗೆ ಅಂತ ಗೊತ್ತಾಗುತ್ತೆ ಅಂತ ಗೊತ್ತಿರಲಿಕ್ಕಿಲ್ಲ. ಹೇಳ್ಬಿಡೋಣ ಈಗ. ಆರೋಗ್ಯದಾಯಕವಾದ ಊಟ ಯಾವುದು ಹಾಗನ್ಬಿಟ್ಟು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಅಲ್ಲ, ವಿಟಮಿನ್ ಫುಡ್ ಇರೋದನ್ನೇ ತಿನ್ನಿ ಅಲ್ಲ, ನಿಮ್ಮ ವೈಯಕ್ತಿಕ ಅದು. ನೀವು ಏನಾದ್ರು ತಿನ್ನಿ, ಅದು ನಮ್ಗೆ ಆರೋಗ್ಯ ಕೊಡಬೇಕು. ಇದು ನಮ್ಮ ಮನಸ್ಸನ್ನು ಹಿಡಿದು ನಿಲ್ಲಿಸ್ಕೋಬೇಕು ಅಂತ ನಮಗೆಲ್ಲ ಆಸೆ ಇದೆ ತಾನೆ? ಹೌದು. ನಾವು ಮನಸ್ಸಿಗೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಮನಸ್ಸಿಗೆ ನಾವು ಯಾವುದೇ ಕಾರಣಕ್ಕೂ ದಾಸನಾಗಬಾರದು.
ನಾವು ಹಾಗೇ ಬದುಕ್ತಾ ಇದ್ದೀವಿ, ಏನೋ ಮಾಡ್ತೀನಿ ಸ್ವಾಮಿ, ಬೆಳಿಗ್ಗೆ ಎಲ್ಲೋ ಸ್ವಲ್ಪ ಖುಷಿಯಾಗಿದ್ದೆ, ಅರ್ಧ ಗಂಟೆಗೆ ಚೇಂಜ್ ಆಗೋಯ್ತು. ಇದು ಮಗುಗೂ ಹೌದು, ದೊಡ್ಡವ್ರಿಗೂ ಹೌದು. ಮನಸ್ಸನ್ನು ಕಟ್ಟಾಕೋಕ್ಕೆ ಊಟದಿಂದ ಮಾತ್ರ ಸಾಧ್ಯ. ಅದಕ್ಕೆ ಅನ್ನ ಮತ್ತು ಮನ, ಅನ್ನದಂತೆ ಮನಸ್ಸಿರುತ್ತೆ. ಅದನ್ನು ಸರಿಯಾಗಿ ಬಳಸಿದ್ರೆ ಹೇಗೆ ಬಳಸಬೇಕಾಗಾದ್ರೆ, ಊಟಕ್ಕೆ ಕುತ್ಕೊಂಡಾಗ ಕೆಳಗಡೆನೇ ಕೂತ್ಕೋಬೇಕು, ಟೇಬಲ್ ಮೇಲೆ ಕೂರಬಾರ್ದು. ಕಾಲೆಲ್ಲಾಡಿಸ್ಕೊಂಡು, ಕಾಲು ನೀಡ್ಕೊಂಡು, ತೊಡೆ ಮೇಲೆ ಇಟ್ಕೊಂಡು, ಎಡಗೈಲಿ ಇಟ್ಕೊಂಡು ಯಾವ ಕಾರಣಕ್ಕೂ ಅದನ್ನು ಸ್ವೀಕಾರ ಮಾಡಬಾರದು. ಅಮ್ಮ ನಮ್ಗೆ ಶಕ್ತಿ ಕೊಡುತ್ತೆ, ಒಳ್ಳೆ ನಿದ್ದೆ ಕೊಡುತ್ತೆ. ಅದಕ್ಕೆ ನಾವು ಗೌರವ ಕೊಡಬೇಕಾ ಬೇಡವಾ? ಕೊಡಬೇಕು. ಮಾತಾಡಿಕೊಂಡು, ಕಾಲು ನೀಡ್ಕೊಂಡು, ಟೇಬಲ್ ಮೇಲೆ ಕಾಲೆಲ್ಲಾಡಿಸ್ಕೊಂಡು ಊಟ ಮಾಡ್ತಾ ಇದ್ದರೆ ನಿದ್ದೆ ಬರಲ್ಲ. ಹೌದು ಅಂತ ನಮ್ಗೆ ಗೊತ್ತಿಲ್ಲ. ನಿದ್ದೆ ಬರೋಕ್ಕೆ ಹುಡುಕ್ತೀವಿ, ಯಾರ ಹತ್ರ ಹೋಗೋದು, ನಿದ್ದೆ ಬರ್ತಾರ ನನಗೆ ಅಂತ. ಇದು ಎಲ್ರಿಗೂ ಹೌದು. ಈ ಆಧುನಿಕ ಕಾಯಿಲೆ ಯಾವುದರಿಂದ ಬರುತ್ತೆ ಅಂದರೆ, ಈ ನಿದ್ದೆದೇ ದೊಡ್ಡ ಸಮಸ್ಯೆಯಾಗಿ ಎಲ್ಲರಿಗೂ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಬೆನ್ನೋವು, ಸೊಂಟ ನೋವು, ಕಾಲು ನೋವು, ಕಣ್ಣೋವು, ಎಲ್ಲ ನೋವುಗಳು ರಹಸ್ಯ ಆಗ್ತಾ ಇರೋದು ಏನಿಂದ ಅಂದರೆ, ನಮ್ಮ ಊಟದ ಪ್ರಯೋಗ ಸೂಕ್ತವಾಗಿ ನಾವು ಮಾಡುತ್ತಿಲ್ಲ. ಹಾಗಿರಬೇಕಾದ್ರೆ ನಾವು ಊಟದ ಮುಂದೆ ಕೂತಾಗ ಅನ್ನದಲ್ಲಿ ಭಗವಂತ ಇದನ್ನು ತಪ್ಪೋದಲ್ಲಪ್ಪ. ಹೌದು. ಒಂದು ಪ್ರಾರ್ಥನೆ ಏನು, ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರ ಅಂತ ಗೊತ್ತಿರುತ್ತೆ. ಅದು ಭಗವಂತನಿಗೆ ನಾವು ಆ ಅನ್ನವನ್ನು ನೋಡಿ, ಈ ಅನ್ನದಲ್ಲಿ ಭಗವಂತ ಇದ್ದಾನೆ ಅನ್ನೋದಕ್ಕೆ ನಾವು ಪ್ರಾರ್ಥನೆ ಮಾಡಿ, ಅದು ಬಾಯಲ್ಲೇ ಹೇಳಬೇಕು, ಮಂತ್ರ ಹೇಳಬೇಕು ಅಂತೇನಿಲ್ಲ, ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಾಕು. ಅದನ್ನು ನಮಸ್ಕಾರ ಮಾಡಿ ಮುಟ್ಟೋದು. ಅದನಂತರ ಬಾಯಲ್ಲಿ ಹಾಕಿದ ಮೇಲೆ ಅಮ್ಮ ಬಾಯನ್ನು ಎರಡೂ ತುಟಿಗಳನ್ನ ಕ್ಲೋಸ್ ಮಾಡಬೇಕು. ಯಾರು ಮಾಡ್ತಾರೆ? ಮಾತಾಡ್ಕೊಂಡು ತಿನ್ನೋದು. ಹೌದಾ? ಹೌದು. ಈ ಮಾತಾಡ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆ ಆಗುತ್ತೆ. ಅದೇ ತಾನೇ ಮಾಡ್ತಾ ಇರೋದು ನಾವು. ಹೌದು. ಮನೆಯಲ್ಲಿ ಯಾವುದೇ ಕುಟುಂಬ ಆಗಿದ್ದ ಪಕ್ಷದಲ್ಲಿ ದೈವದತ್ವವಾಗಿ ಆರೋಗ್ಯ ಚೆನ್ನಾಗಿರಬೇಕು, ಮನೆಯವರೆಲ್ಲ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ಯೋಚನೆ ಯಾರಿಗೂ ಬರಬಾರ್ದು ಅನ್ನೋದಾದರೆ ಸೈಲೆಂಟ್ ಪ್ಲೀಸ್, ಟಿ ವಿ ಆಫ್, ಮೊಬೈಲ್ ಆಫ್, ನಮ್ಮ ಎರಡೂ ತುಟಿಗಳು ಆಫ್. ಹಂಗನ್ಬಿಟ್ಟು ತುಟಿ ಆಫ್ ಮಾಡಿ ಮುಚ್ಕೊಂಬಿಟ್ರೆ ಹೆಂಗೆ ತಿನ್ನೋದು ಅನ್ನೋದಲ್ಲ. ಯಾವಾಗ ನಾವು ತಟ್ಟೆಯಿಂದ ಎದ್ದು ಬಾಯಿಗೆ ಹಾಕ್ತೀವೋ ಲಾಕ್ ಮಾಡಬೇಕು. ಮಿಕ್ಸಿಗೆ ಏನು ಬೇಕು ಹಾಕ್ಬಿಟ್ಟು ಮುಚ್ತೀವಲ್ಲ, ಏನಕ್ಕದು ಚೆಲ್ಲುತ್ತೆ ಅಂತ, ಅದಕ್ಕೆ ಮುಚ್ತೀವಿ. ನಮ್ಮ ಬಾಯಿ ಮುಚ್ಕೊಂಡು ತಿನ್ನೋದು ಗೊತ್ತಿಲ್ಲ ನಮಗೆ. ಹೌದಾ ಅಲ್ವಾ? ಹೌದು ಹೌದು. ಇದು ತಪ್ಪು, ಹೌದಾ ಅಲ್ವಾ? ಹೌದು. ಯಾಕೆ ಬಾಯಿ ತೆಗೆದ್ರೆ ಏನಾಗತ್ತೆ? ಬಾಯಿ ತೆಗೆದು ತಿಂದರೆ ಏನಾಗತ್ತೆ ಅಂದರೆ, ಅಗಿಯುವಾಗ ಬಾಯಿ ಓಪನ್ ಮಾಡೋದು ಆಗತ್ತಾ ಇಲ್ವಾ? ಇದರಿಂದ ಏನಾಗತ್ತೆ? ನಾನು ಹೇಳಿದೆ, ತಾಪಮಾನ ಎಷ್ಟು ಕಡಿಮೆ ನಮ್ಮ ದೇಹದಲ್ಲಿ ಇದೆ, ನಾವು ಮಾಡೋ ಊಟದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಖನಿಜ, ಲವಣಾಂಶ, ವಿಟಮಿನ್ನು, ಪ್ರೋಟೀನು, ನಾವೇನು ಬೇಕು ಹೇಳ್ತೀವಲ್ಲಮ್ಮ, ಅದೆಲ್ಲ ಕ್ಲೀನಾಗಿ ಕ್ರಿಯೇಟ್ ಆಗಬೇಕು ಅಂದರೆ ನಮ್ಮ ದೇಹದಲ್ಲಿ ಅದಕ್ಕೆ ತಕ್ಕಂತೆ ತಾಪಮಾನ ಇರಬೇಕು. ಗುರುಜಿ ಮಾತನಾಡೋಣ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ ರವಿಕುಮಾರ್, ಎಲ್ಲಿಂದ ಕರೆ ಮಾಡ್ತಿರೋದು? ಬಿಡ್ತಿಯಿಂದ ಮೇಡಮ್. ಹಾಂ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿವಾಮ್ ಗುರುಗಳೇ. ನಾರಾಯಣ, ಹೇಳಿ ರವಿಕುಮಾರ್. ಇದು ನಾವು ಮಹಾಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿಸ್ಕೊ ಬಂದ್ರೆ, ಎಲ್ಲಿ? ಅಲ್ಲ, ಮಹಾಕ್ಷೇತ್ರ ಶ್ರಾದ್ದ ಗೋಕರ್ಣದಲ್ಲಿ. ಓಕೆ. ಅಲ್ಲಿಂದ ಬಂದ್ಮೇಲೆ ನಾವು ಮನೇಲಿ ಏನು ಮಾಡಬೇಕು? ಯಾವಾಗ ಬಂದಿದ್ದು? ಮಾರ್ಚಲ್ಲ? ಹೌದು. ಇಲ್ಲ, ಹೋದ ವರ್ಷ ಲೇಟ್ ಆಗೋಯ್ತು ಗುರುಗಳೇ. ಅದು ಹೋದ ವರ್ಷ ಮಾಡಿಸಿದ್ದು ಇವಾಗ ಕೇಳ್ತಾ ಇದ್ದೀರಾ? ಆದರೆ ನಾವು ಅವಾಗಿಂದ ಕನೆಕ್ಟ್ ಮಾಡಿದೆ, ಇದಕ್ಕೆ ಸರಿಯಾಗಿ ಇವ್ರು ಹೇಳಿಲ್ಲ, ಶಿವಸೇನ್ ಸರ್ ಇದ್ದಾಗ. ಸಿಕ್ಲಿಲ್ವಾ? ಫೋನ್ ಮಾಡಿದೆ, ಕೇಳ್ಬಿಟ್ಟು ಹೇಳಿ ಏನು ಮಾಡಬೇಕು ಅಂತ. ಓಕೆ. ಅವ್ರು ಮಾಹಿತಿ ಕೊಡಲಿಲ್ಲ. ನಾನು ಓಕೆ ರವಿಕುಮಾರ್, ಅಲ್ಲಿ ಹೋಗಿ ಮಾಡ್ಕೊಂಡು ಬಂದಿದ್ದು ನಿಮಗೆ ಬನ್ಸ್ಗೆ ಹೇಗೆ ಅನ್ನಿಸ್ತು? ಎಲ್ಲ ಖುಷಿ ಆಯ್ತು ಗುರುಗಳೇ, ಮನೆ ಜನ ಎಲ್ಲ ಹೋಗಿದ್ದೆ, ಫ್ಯಾಮಿಲಿ ಎಲ್ಲ. ಓಕೆ, ತುಂಬ ಒಳ್ಳೆಯದು. ಮುಂದುವರೆದ ಭಾಗ ಬೇಕು ನಿಮಗೆ. ಅಲ್ಲಿಂದ ಬಂದ್ಮೇಲೆ ಏನು ಮಾಡಬೇಕು ಮನೇಲಿ ಅನ್ನೋದು ಗೊತ್ತಾಗಿತ್ತು. ಓಕೆ ಓಕೆ, ನಾನು ಹೇಳ್ಕೊಡ್ತೀನಿ. ಇವಾಗ ಸಂಜೆಗೆ ಬೇಕಾದ್ರೆ ಒಂದು 8 ಗಂಟೆಗೆ ನೀವು ಕರೆ ಮಾಡಿ, ನಾನು ಮಾತಾಡಿರ್ತೀನಿ ಮನೇಲಿ, ನಿಮಗೆ ಮಾಹಿತಿ ಕೊಡ್ತಾರೆ. ಮುಂದುವರಿಯೋಣ, ಆಯಿತಾ? ಧನ್ಯವಾದ ಗುರುಗಳು. ಒಳ್ಳೆಯದಾಗಲಿ. ನಮಸ್ತೆ, ಧನ್ಯವಾದ ರವಿಕುಮಾರ್. ಇನ್ನೊಬ್ಬರು ಕಾಲರ್ ಇದ್ದಾರೆ, ಮಧುಸ್ವಾಮಿ ಅಂತ. ಮಧುಸ್ವಾಮಿ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಮೇಡಮ್. ಹಾಂ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಿ ಮಧುಕುಮಾರ್. ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಎಷ್ಟು ಓದಿದ್ದೀರಾ? ಎಷ್ಟು ವಯಸ್ಸು ನಿಮಗೆ? ಹಲೋ, ಕೇಳಿಸ್ತಾ ಇದೆ ಗುರುಜಿ. ವಯಸ್ಸೆಷ್ಟು ನಿಮಗೆ ಎಂದೆ? ನನಗೆ 40 ಗುರುಜಿ. ಮದುವೆ ಆಯಿತಾ? ಆಗಿದೆ, ಮದುವೆ ಆಗಿದೆ ಗುರುಜಿ. ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯಿತು ಮದುವೆ ಆಗಿ ಎಂದೆ? ಮದುವೆ ಆಗಿ 12 ವರ್ಷ ಆಯ್ತು ಗುರುಜಿ. ಚೆನ್ನಾಗಿ ಜೀವನ ಕಳೆದ್ರಾ? ಯೋಚನೆ ಮಾಡ್ಕೊಂಡು ಕಳೀತಾ ಇದ್ದೀರಾ? ಚೆನ್ನಾಗಿ ಕಳೀತಾ ಇದೆ ಗುರುಜಿ. ಖುಷಿ ಅನಿಸಿದೆಯಾ? ಖುಷಿ ಅನಿಸ್ತಾ ಇದೆ.
ಅಬ್ಬಾ, ಕರ್ನಾಟಕದಲ್ಲಿ ನಿಜಕ್ಕೂ ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ಯಾರೇ ಆಗಲಿ ಮದುವೆ ಮಾಡ್ಕೊಂಡು 6 ತಿಂಗಳಿಗೆ ಪ್ರಾಬ್ಲಮ್ ಅಂತಾರೆ. 12 ವರ್ಷ ಖುಷಿಯಾಗಿ ಕಳೆದಿನಿ. ತುಂಬ ದೇವರು ಒಳ್ಳೇದು ಮಾಡಲಿ ನಿಮಗೆ. ಈಗ ಕರೆ ಮಾಡೋದು ಉದ್ದೇಶ ಏನು? ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮಕ್ಕಳು ಅಲ್ಲ, ಯಾವ್ದಾರು ಒಂದು ಹೇಳಿ. ಮಕ್ಕಳು ಒಂದು ಎಲ್ಲರಿಗೂ ಹೇಳೋಕ್ಕಾಗಲ್ಲ. ನಾನು ಯಾವ್ದಾರು ಒಂದು ಸಮಸ್ಯೆ ಇರೋದು. ಮಗಳು ಮಗಳು ನಕ್ಷತ್ರ ಏನು? ನಕ್ಷತ್ರ ಶತಾಬ್ದಿ ನಕ್ಷತ್ರ. ಎಷ್ಟು ವಯಸ್ಸು? ಅವಳಿಗೆ 7 ಕಂಪ್ಲೀಟ್ ಆಗಿ 8. ಓದ್ತಾ ಇದ್ದಾಳ ಚೆನ್ನಾಗಿ? ಚೆನ್ನಾಗಿ ಓದ್ತಾ ಇದ್ದಾಳ ಅಂದೆ? ಚೆನ್ನಾಗಿ ಓದ್ತಾ ಇದ್ದಾಳೆ ಗುರುಜಿ. ಓಕೆ. ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದಾಳಾ? ನಿದ್ದೆ ಚೆನ್ನಾಗಿ ಮಾಡ್ತಾಳೆ. ಒಂದು ನಿಮಿಷ. ಅವಳು ಯಾಕೆ ಶತಾಬ್ದಿ ನಕ್ಷತ್ರದಲ್ಲಿ ಹುಟ್ಟಿದ್ಲು ಅಂತ ಅದು ಹೇಳ್ತೀನಿ. ಬೆಳಿಗ್ಗೆ ಅವಳೇ ಹೇಳ್ತಾಳ, ನೀವು ಹೇಳಿಸ್ಬೇಕಾ? ಇಲ್ಲ, ಬೆಳಿಗ್ಗೆ ಹೊತ್ತು ಎದ್ದೇಳಿಸ್ಬೇಕು ಗುರುಜಿ. ಬಿಟ್ಬಿಟ್ರೆ ಎಷ್ಟೊತ್ತಂಗಿರ್ತಾಳೆ? ಬಿಟ್ಬಿಟ್ರೆ ಒಂದು 8:30ವರೆಗೂ ಮಲ್ಕೋತಾಳೆ ಗುರುಜಿ. ಈಗ ಇದು ತಪ್ಪು ಏನು ಅಂತ ಗೊತ್ತಾಯ್ತು ನಿಮಗೆ? ಗುರುಜಿ ಏನು ಗೊತ್ತಾಯ್ತು ತಪ್ಪು ಎಲ್ಲಾಗಿದೆ ಅಂತ? ಏನು ಗೊತ್ತಾಯ್ತು ಅಂದೆ? ಅದೇ ಈ ನಕ್ಷತ್ರ ಬಗ್ಗೆ ತಿಳ್ಕೊಬೇಕು. ಒಂದು ನಿಮಿಷ. ನಕ್ಷತ್ರ ಆಮೇಲೆ ಮಗು ತಡವಾಗಿ ಹೇಳುತ್ತೆ ಅನ್ನೋದು ತಂದೆ ತಾಯಿದು ಕಂಪ್ಲೇಂಟು. ಸಾಮಾನ್ಯವಾಗಿ ಆಲ್ಮೋಸ್ಟ್ ಒಂದು 60% ಈ ಸಮಸ್ಯೆ ಇದೆ. ತಡವಾಗಿ ಮಗು ಹೇಳುತ್ತೆ ಅನ್ನೋದು ಕಾರಣ ಏನು ಅಂತ ನಿಮ್ಗೆ ಗೊತ್ತಾಯ್ತಾ ಅಂತ? ಇಲ್ಲ ಗುರುಜಿ. ಆ ಮಗು ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಲೇಟ್ ಮಲ್ತಾಳೆ ಗುರುಜಿ. ನೋಡಿ, ಈಗ ಹೇಳ್ತೀರಾ ನಾನು ಹೇಳಿದ್ಮೇಲೆ. ಈಗ ನಿದ್ದೆ ಯಾವಾಗ ರಾತ್ರಿ ಚೆನ್ನಾಗಿ ಮಾಡಲ್ವೋ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ. ಬೆಳಿಗ್ಗೆ ಎದ್ದ ಮೇಲೆ ಅದು ಹೇಗಿರುತ್ತೆ ಅಂದರೆ, ಏನು ಮಾತಾಡ್ತೀನಿ, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಏನೂ ಅರ್ಥ ಆಗಲ್ಲ. ಫುಲ್ ಡಮ್ಮಿ ಥರ ಆಗ್ತಾಳೆ ಗುರುಜಿ. ಇದಕ್ಕೆ ಕಾರಣ ನೀವೇನು ಕೆಲಸ ಮಾಡೋದು? ನಾನು ಮೆಡಿಸಿನ್ ಡಿಸ್ಟ್ರಿಬ್ಯೂಟರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಗುರುಜಿ. ಎಷ್ಟು ವರ್ಷದಿಂದ? 17 ವರ್ಷ ಗುರುಜಿ. ಓಕೆ. ರಾತ್ರಿ ಮನೆಗೆ ಎಷ್ಟೊತ್ತಿಗೆ ಬರ್ತೀರಾ? ನಾನು ಮಧ್ಯಾಹ್ನ 3 ಗಂಟೆಗೆಲ್ಲ ಬಂದ್ಬಿಡ್ತೀನಿ ಗುರುಜಿ. ಊಟ ಎಷ್ಟೊತ್ತಿಗೆ ರಾತ್ರಿ? ರಾತ್ರಿ ಒಂದು 9 ಗಂಟೆ 9:30. ಅಂದರೆ ಮದುವೆ ಆದಾಗಲೂ 9 ಗಂಟೆನಾ? ಈಗಲೂ 9 ಗಂಟೆನಾ? ಗುರುಜಿ. ಮಲಗೋದು ಎಷ್ಟೊತ್ತಿಗೆ? ಒಂದು 10 ಗಂಟೆ 10:30 ಆಗುತ್ತೆ ಗುರುಜಿ. ಓಕೆ. ನೋಡಿ, ಈ ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಶತಭಿಷಾಖ್ಯ ಏನಕ್ಕೆ ಬಂತು ಅಂತ ನಿಮ್ಮ ಪ್ರಶ್ನೆ. ಹೌದು ಗುರುಜಿ. ನೀವು ಎಡೆ ಹಾಕೋತಾನೆ? ಹೌದು ಗುರುಜಿ. ಎಡೆ ಹಾಕೋರಿಗೆಲ್ಲ ಹುಟ್ಟೋ ನಕ್ಷತ್ರ ಎಲ್ಲ ಇಂಥದ್ದೇ. ದೇವರಿಗೆ ನಾವು ಪೂಜೆ ಮಾಡೋದು. ಸತ್ತವ್ರಿಗೆ ಏನು ಮಾಡಬೇಕು? ದೇವರಿಗೆ ಪೂಜೆ ಮಾಡ್ತೀವಿ. ಸತ್ತವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಸತ್ತವ್ರಿಗೆ ಎಡೆ ಅಲ್ಲ, ಶ್ರಾದ್ದ ಮಾಡಬೇಕು ಅಂತ ನಮ್ಮ ಕನ್ನಡ ಪದನೇ ಗೊತ್ತಿಲ್ವಲ್ಲ. ಹೋಗ್ಲಿ, ತಿಥಿ ಮಾಡಬೇಕು ಅಂತಾರ ಗೊತ್ತಾ? ಗೊತ್ತಿದೆ ಗುರು. ನೀವು ಫೋಟೋ ಮಾಡ್ಬಿಟ್ಟು ಪೂಜೆ ಮಾಡಿದ್ರೆ ಅದು ಹೆಂಗಾಗತ್ತದು? ಫೋಟೋ ಮಾಡೋದು ನಾವು ಯಾವ ಪೂಜೆ ಮಾಡಲ್ಲ ಗುರುಜಿ. ಹೂನಪ್ಪ. ಈಗ ಎಡೆ ಹಾಕಿದ್ಮೇಲೆ ನೀವು ಗಂಧ ಕಡೆ ಹಚ್ಚಿರಾ ಇಲ್ವಾ? ಎಡೆದು ನಾವು ತಂದೆ ತಾಯಿ ಅವ್ರಿಗೆ ಯಾರಿಗೂ ಆಗ್ತಾ ಇಲ್ಲ. ಇನ್ಯಾರಿಗೆ? ಅಲ್ಲ, ದೇವ್ರಿಗೆ ಮಾತ್ರ ಮಾಮೂಲಿ ಆಗ್ತೀವಿ, ಅಷ್ಟು ಬಿಟ್ರೆ ಇನ್ನು ಯಾರಿಗೂ ಆಗ್ತಾ ಇಲ್ಲ ನಾವು. ಸತ್ತವ್ರಿಗೆ ಏನು ಹಾಕಿಲ್ಲ? ಇಲ್ಲ, 11 ದಿನಕ್ಕೆ ಮಾಡ್ತೀವಿ. ಈಗ ಈ ವರ್ಷದಿಂದ ನಾವು ಮಾಡ್ಕೊಂತ ಇದೀವಿ. ಫೋಟೋ ಗಿಟ ಏನು ಇಟ್ಟಿಲ್ಲ, ಹಂಗೆ ಮಾಡ್ಕೊಂತ ಇದೀವಿ. ಈಗ ಗೊತ್ತಾಯ್ತಾ ನಿಮಗೆ? ಜನ್ಮ ಕೊಟ್ಟವ್ರು ಋಣ ತೀರಿಸ್ತಾ ಇರೋದಕ್ಕೆ ನಿಮಗೆ ಶತಭಿಷ ನಕ್ಷತ್ರದಲ್ಲಿ ನಿದ್ದೆ ಮಾಡೋದಕ್ಕೆ ಕಷ್ಟ, ಊಟ ಮಾಡೋದು ಕಷ್ಟ, ಊಟ ಆಗಿದ್ದು ಕರಗೋದು ಕಷ್ಟ, ಕರಗಿದ್ದು ಹೊರಗೋಗೋದು ಕಷ್ಟ. ಇಂತಹ ಒಂದು ಅನಾರೋಗ್ಯದ ನೀವು ಮೆಡಿಷನ್ನಲ್ಲೇ ಡಿಪಾರ್ಟ್ಮೆಂಟಲ್ಲಿದ್ದೀರಾ. ಈ ನಿಮ್ಮ ಮಗುಗೆ ರಿಪೇರಿ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಕಾರಣ, 9 ಗಂಟೆಗೆ ಮಗು ಹುಟ್ಟಕ್ಕೆ ಮುಂಚೆ ಇವ್ರ ಮನೆಗೆ ಬರ್ತಿದ್ದು, ಅಂದರೆ ಊಟ ಮಾಡ್ತಿದ್ದು. ಮಲಗೋದು ಒಂದು 10 ಗಂಟೆ. ಇವತ್ತಿನ ಯಾವುದೇ ಒಂದು ಕಾಮನ್ ಆಗಿ ಯೋಚನೆ ಮಾಡೋದು ಆದರೆ, ಊಟ ಮಾಡಿದ ಮೇಲೆ ಕೊನೆ ಪಕ್ಷ 3 ಗಂಟೆ ಟೈಮ್ ಆದರೂ ಗ್ಯಾಪ್ ಇರಲೇಬೇಕು ಮಲಗಲಿಕ್ಕೆ. ಹೌದಾ? ಕೇಳಿಸ್ಕೊತಾ ಇದ್ದೀರಾ? ಕೇಳಿಸ್ಕೊತಾ ಇದ್ದೀನಿ ಗುರುಜಿ. ಅಂದರೆ ನೀವು ಊಟ ಮಾಡಿ 1 ಅವರ್ಗೆ ಮಲ್ಕೊಂಡ ಮೇಲೆ ಮಕ್ಕಳು ಮಾಡ್ಕೊಳ್ಳುವಂಥವ್ರು ಈ 1 ಅವರ್ ಮಲ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಸೈಂಟಿಫಿಕ್ ಆಗಿ ಸ್ವಲ್ಪ ಯೋಚನೆ ಮಾಡಿ. ತಿಂದಂಥ ಊಟ ಕರಗೇ ಇಲ್ಲ, ಅದ್ರದ್ದು ಏನು ಕೆಲಸ ಆಗೇ ಇಲ್ಲ, ನಾವೇನೇನೋ ಕ್ರಿಯೆಗಳು ನಡೆದಾಗ ಆ ಹುಟ್ಟುವ ಮಗು ಈ ರೀತಿಯಾಗಿ ಹಠಮಾರಿತನದ ಮಗು ಹುಟ್ಟತ್ತೆ. ಅರ್ಥ ಆಯ್ತಾ? ಹೌದು ಗುರುಜಿ. ಈಗ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು ಗುರುಜಿ. ದಯವಿಟ್ಟು ಆ ಮಗುನ 7 ವರ್ಷ ಆಗಿದೆ, ಮುಂದಿನ ಭವಿಷ್ಯಕ್ಕೆ ಅಂದರೆ ಆರೋಗ್ಯಕ್ಕೆ ಸರಿಪಡಿಸೋಕ್ಕೆ ಪ್ರಯತ್ನ ಮಾಡಿ. ನಿಮ್ದು ಎಷ್ಟೇ ಕೆಲಸಗಳಿರಲಿ ಆ ಮಗುನ ರಿಪೇರಿ ಮಾಡೋದು ತಂದೆ ತಾಯಿ ಕರ್ತವ್ಯ ಆಗತ್ತೆ. ಕಾರಣ ಹೇಳಿದ್ದೀನಿ, ಎಚ್ಚರಿಕೆಯಿಂದ ನಮ್ಮನ್ನು ರಿಪೇರಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮಧುಸ್ವಾಮಿ ಮಾತನಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತನಾಡೋಣ. ನಮಸ್ತೆ ಅಮ್ಮ, ನಿಮ್ಮ ಹೆಸರೇನು? ನಮಸ್ತೆ ಗುರುಜಿ. ನಿಮ್ಮ ಹೆಸರೇನಮ್ಮ?
ನನ್ನ ಹೆಸರು ನೀಲಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಸುರ್ಪುರಿಂದ ಕರೆ ಮಾಡ್ತಿರೋದು. ಹಾ, ಗುರೂಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಕುರಿತು Hello. ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ನೀಲನ ಲೀಲನ ಎನ್ನ ಎಲ್ಲ. ಲೀಲಾ. ಎನ್ ಓಕೆ, ಏನು ಓದಿದ್ಯಮ್ಮ? ಗುರುಜಿ, ನಾನು ಡಿಗ್ರಿ ಓದ್ತಿರೋದು ಇವಾಗ BCom ಸೆಕೆಂಡ್ ಇಯರ್. ಇನ್ನು ಎಷ್ಟು ವರ್ಷ ಓದಬೇಕು? ಇನ್ನು 2 ವರ್ಷ ಓದ್ಬೇಕು ಗುರುಜಿ. ಏನು ಕಾರಣ? ದುಡ್ಡು ಸಂಪಾದನೆ ಮಾಡ್ಬೇಕಂತನಾ? ಇಲ್ಲ ಗುರುಜಿ, ನಂಗೆ ಮದುವೆ ಆಗಿದೆ. ನಮ್ಮ ಯಜಮಾನ್ರು ಕೇಳಬೇಕಿತ್ತು. ಅಲ್ಲ, ಓದ್ತೀನಿ ಇನ್ನೂ ಅಂತ ಏನು ಉದ್ದೇಶ ಅಂತ ಕೇಳ್ತಿದ್ದೀನಿ. ಏನಕ್ಕೆ ಓದೋದು ಅಂತ? ಕಂಪ್ಲೀಟ್ ಮಾಡೋಣ ಅಂತನಾ? ಅಲ್ಲ, ಓದಬೇಕು ಅಂತ ಆಸೆ ಅಂತನಾ? ಏನು ಓದ್ಬೇಕಂತ ಆಸೆ ಗುರುಜಿ. ಓಕೆ, ನಿಮ್ಮ ಯಜಮಾನ್ ಅದಕ್ಕೆ ಸಪೋರ್ಟಾ ಓದು ಅಂತ? ಹಾ, ಇದೆ ಗುರುಜಿ. ಮನೆ ಫೈನ್. ಸಪೋರ್ಟ್. ನಿನ್ನ ನಕ್ಷತ್ರ ಗೊತ್ತಾ ಅಮ್ಮ? ಇಲ್ಲ, ಅವ್ರದ್ದು ನಕ್ಷತ್ರ ಗೊತ್ತಿದೆ ಗುರುಜಿ. ಅವ್ರ ಬಗ್ಗೆ ನಿನ್ನ ನಕ್ಷತ್ರ ಅಲ್ಲ, ನಿನ್ನ ನಕ್ಷತ್ರ ಗೊತ್ತಿಲ್ಲ? ಇಲ್ಲ ಗುರುಜಿ. ಓಕೆ, ನಿನ್ನ ಹೆಸರಿಟ್ಟಿದ್ದು ಏನು ಕಾರಣ ಅಂತ ಅವಲ್ಲಿ ತಿಳ್ಕೊಂಡಿದ್ಯಾ? ಚೆನ್ನಾಗಿದೆ ಅಂತ ಇಟ್ರಾ, ದೇವ್ರ ಹೆಸರು ಅಂತ ಇಟ್ರಾ, ಏನು ಕಾರಣ? ನಮ್ಮ ಮನೇಲಿ ಹಿರಿಯರ ಹೆಸರು ಅಂತ ಇಟ್ರು ಗುರುಜಿ. ನಿಮ್ಮ ಮನೆಗೆ ಹಿರಿಯರ ಹೆಸರು ಅಂತ ಹಿರಿಯರು ಇಟ್ರು ಅಂತ? ಹಾ ಗುರುಜಿ. ಓಕೆ, ನಿನ್ನ ಮದುವೆ ಆಗಿದ್ದ ವಾರ ಯಾವುದು? ಮದುವೆ ಆಗಿದ್ದ ವಾರ ಶನಿವಾರ ಗುರುಜಿ. ಅದೇನು ಶನಿವಾರ ಮಾಡಿದ್ದು? ಅರ್ಜೆಂಟ್ ಇತ್ತಾ ಮದುವೆ? ಇಲ್ಲ ಗುರುಜಿ, ಯಾವ ಟೈಮ್ ಎಲ್ಲ ಕೇಳ್ಕೊಂಬಂದೇ ಮಾಡಿದ್ದಾರೆ. ಶನಿವಾರ ದಿನ ಮದುವೆ ಇದೆಯೇನಮ್ಮ? ಮಾಡಿದ್ದಾರೆ ಗುರುಜಿ. ಹ್ಞೂ, ಮಾಡಿದ್ರು. ನೀವು ನೆಮ್ಮದಿಯಾಗಿದ್ದೀರಾ ಗಂಡ ಹೆಂಡ್ತಿ? ಹಾ ಗುರುಜಿ, ನೆಮ್ಮದಿಯಾಗಿದ್ದೀವಿ. ಈಗೇನಕ್ಕೆ ಕೇಳಿದೆ, ಕರೆ ಮಾಡಿದೆ? ಅವ್ರಿಗೆ ಹೊಟ್ಟೆ ನೋವು ಆಗ್ತಾ ಇದೆ. ಅಂದ್ರೆ 1 ವಾರ ಚೆನ್ನಾಗಿರ್ತಾರೆ, 1 ವಾರ ಆದ್ಮೇಲೆ ಹೊಟ್ಟೆ ನೋವು ಮತ್ತೆ ತಲೆ ನೋವು ಅಂತಾರೆ. ಏನು ಕೆಲಸ ಮಾಡಲ್ಲ ಗುರುಜಿ. ಅಲ್ಲ, ಈಗ ತಾನೇ ಹೇಳ್ದಲ್ಲಮ್ಮ ಚೆನ್ನಾಗಿದ್ದೀವಿ ಅಂತ. ನನ್ನ ಜೊತೆ ಎಲ್ಲ ಚೆನ್ನಾಗಿದ್ದಾರೆ, ಆರೋಗ್ಯದಲ್ಲಿ ಅವ್ರಿಗೆ ಸಮಸ್ಯೆ ಇಲ್ಲ. ಅಲ್ಲ, ಆರೋಗ್ಯ ಚೆನ್ನಾಗಿರೋದು ಎಲ್ಲಿ ಬಂತು? ಶನಿವಾರ ಮಾಡಿದ ಮೇಲೆ ರೋಗಕ್ಕೆ ಪ್ರಾಪ್ತಿ ಆಗೇ ಆಗತ್ತೆ. ಹೊಟ್ಟೆ ಯಾವಾಗ ಮತ್ತೆ ಕೆಟ್ಟಿರುತ್ತೆ, ತಲೆನೋವು ಬಂದೇ ಬರುತ್ತೆ. ತಲೆನೋವು ಬಂದಮೇಲೆ ನಿದ್ದೆ ಬರಲ್ಲ, ನೆಮ್ಮದಿ ಇರಲ್ಲ, ಖುಷಿಯಾಗಿರೋಕ್ಕಾಗಲ್ಲ. ಏನೇ ತೊಗೊಂಡ್ರು, ಮೆಡಿಸಿನ್ ತೊಗೊಂಡ್ರು ವರ್ಕ್ ಆಗಲ್ಲ. ತೊಗೊಂಡಾಗ 3 ದಿನ ಚೆನ್ನಾಗಿರುತ್ತೆ, ಮಾಮೂಲಿ ಹಂಗೆ ಆಗತ್ತೆ. ಹೌದು ತಾನೇ? ಹಾ ಗುರುಜಿ. ಇನ್ನೊಂದು ಸಲ ಮದುವೆ ಮಾಡಿಕೊಂಡ್ರೆ ನೋಡಮ್ಮ, ಪರಿಹಾರ ಸಿಕ್ಕತ್ತೆ. ಮಾಡ್ಕೋತೀಯಾ? ಅಂದರೆ ಅವ್ರನ್ನೇ, ನಿಮ್ಮ ಯಜಮಾನನ್ನ ಇನ್ನೊಂದು ಸಲ ಮದುವೆ ಮಾಡ್ಕೊಳ್ಳೋದು. ಹಾ. ಅಂದರೆ ಮದುವೆ ಮಾಡ್ಕೊಂಡ ತಕ್ಷಣ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಅಕಸ್ಮಾತ್ ಶನಿವಾರ ಮದುವೆ ಆಗಿದೆ ಆದ ತಕ್ಷಣ ತಪ್ಪು ಅನ್ನೋ ಪ್ರಶ್ನೆಗಿನ್ನ ಈಗ ಆರೋಗ್ಯ ಅನಾರೋಗ್ಯ ಯಾಕೆ ನಮ್ಮನ್ನು ಕಾಡಿಸ್ತಾ ಇದೆ ಅನ್ನೋದಕ್ಕೆ ನೀವಿಬ್ಬರೂ ಇನ್ನೊಮ್ಮೆ ನಂಬಿಕೆ ಇದ್ದರೆ ಮದುವೆ ಅಂತಕ್ಕಂಥದ್ದನ್ನು ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ. ನಾವು ಮದುವೆ ಅಂದರೆ ಮಾಂಗಲ್ಯ ಕಟ್ಟಿದ್ರೆ ಮದುವೆ ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಡೋಣ, ಎಲ್ಲರಿಗೂ ಅದೇ ತಾನೇ ಗೊತ್ತಿರೋದು. ಮಾಂಗಲ್ಯ ಹಾಕಿದ ತಕ್ಷಣ ಮದುವೆ ಆಯಿತು, ಮುಗೀತು. ಆದರೆ ಮದುವೆಯ ಮೂಲಾರ್ಥ ಏನು ಅಂತ ನಾವು ತಿಳ್ಕೊಂಡ್ರೆ ನಿಜವಾಗ್ಲೂ ನಾವೆಂಥ ಕರ್ಮಿಗಳು ಅಂತ ಅನ್ಕೋಬೇಕಾಗತ್ತೆ. ಆ ಮದುವೆಯ ಮೂಲಾರ್ಥ ತೋರಿಸ್ಬೇಕು, ತಿಳ್ಕೋಬೇಕು ಅಂದರೆ ನಿನ್ನ ಗಂಡ ನೀವು ಇಬ್ಬರೂ ತೀರ್ಮಾನ ಮಾಡಿ ಹೇಳಿಕೊಡ್ತೀನಿ. ಮದುವೆ ಒಂದೇ ಅಲ್ಲ, ನಿನ್ನ ನಕ್ಷತ್ರ ಏನು, ನಿಮ್ಮ ಯಜಮಾನ ನಕ್ಷತ್ರಕ್ಕೂ ನಿನ್ನ ಇದಕ್ಕೂ ಬರ್ತಕ್ಕಂಥ ವಿಚಾರ ಏನು, ನೀವು ಇದರಿಂದ ಹೊರಗೆ ಬರೋಕ್ಕೇನು ಅಂತ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ನೀಲಾ, ಕರೆ ಮಾಡಿ ಮಾತನಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಮಂಜುಳಾ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ನಾವು ವಿಜಯಪುರದಿಂದ ಮಾತಾಡ್ತಿರೋದು. ಹಾ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಾ ಗುರುಜಿ, ನಮಸ್ತೆ. ಹೇಳಮ್ಮ. ಹಾ ಗುರುಜಿ, ನನಗೆ ಗುರುಜಿ ಮೈಯಲ್ಲಿ ಸುಸ್ತಾಗುತ್ತೆ, ಬರೀ ನಿದ್ದೆ ಬರುತ್ತೆ ಗುರುಜಿ. ನನಗೆ ಕೆಲಸ ಮಾಡಕ್ ಆಗ್ತಿಲ್ಲ, ಬರೀ ಸುಸ್ತಾಗುತ್ತೆ ಗುರುಜಿ. ಸುಸ್ತಾಗತ್ತೆ? ಬರೀ ಸುಸ್ತಾಗುತ್ತೆ, ನಿದ್ದೆ ಬರುತ್ತೆ, ಆಮೇಲೆ ಹಿಂಗೆಲ್ಲ ಬ್ಯಾಕ್ ಪೇನ್ ಬರುತ್ತೆ. ಹಗಲೊತ್ತು ನಿದ್ದೆ ಮಾಡ್ತೀಯಾ? ಆಗಲ್ಲ. ಹಗಲೊತ್ತು ನಿದ್ದೆ ಮಾಡ್ತೀಯಾ, ರಾತ್ರಿ ಹೊತ್ತು ನಿದ್ದೆ ಮಾಡ್ತೀಯಾ ಚೆನ್ನಾಗಿ ನೀನು? ನಾ ನೈಟ್ ಮಾಡ್ತೀನಿ ಗುರುಜಿ ನಿದ್ದೆ. ಹಗಲೊತ್ತು ಎಷ್ಟೊತ್ತು ಮಲಗ್ತೀಯಾ? ಅದು ನನ್ಗೆ ನಿದ್ದೆ ಮಾಡ್ಬೇಕಂತ ಅನ್ಸ್ರೆ ಅಷ್ಟೇ ಮಲ್ಕೋತಿಲ್ಲ, ಮಲ್ಕೋಲ್ಲ. ನಿದ್ದೆ ಬಂದ ಮಲ್ಕೋತೀನಿ ಮಧ್ಯಾಹ್ನ ಟೈಮ್ನಾಗ. ಅದೇ ಎಷ್ಟೊತ್ತು ಮಲಗ್ತೀಯಮ್ಮ? ಎಷ್ಟೊತ್ತು ಮಲಗ್ತೀಯಾ? ಒನ್ ಅವರ್. ಕರೆಕ್ಟಾಗಿ ಎದ್ಬಿಡ್ತೀಯ 1 ಅವರ್ಗೆ? ಹಾ ಗುರುಜಿ. ಅಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ 1.5 ಗಂಟೆ ಆಗ್ಬೋದಾ ಅಂತ? ಹಾ, ಹಂಗ ಅನ್ಸುತ್ತೆ, ಎಲ್ಲ ಮಲ್ಕೋಬೇಕಂತ ಅನ್ಸುತ್ತೆ ನನಗೆ. ಸ್ವಲ್ಪ ತೂಕ ಜಾಸ್ತಿ ಇದ್ದೀನಿ ಅಂತ ಅನ್ಸುತ್ತೆ ನಮ್ಮ ನಿಂಗೆ? ಹಾ, ಅನ್ಸುತ್ತೆ ಗುರುಜಿ. ಈಗ ನೀನು ಹೆಂಗಿಂಗೋ ಬೆಳ್ಕೊಂಬಿಟ್ರೆ ನಿನಗೆ ಸುಸ್ತಾಗ್ದೇನೇನಾಗತ್ತೆ, ವಯಸ್ಸಿಗೆ ತಕ್ಕಂತೆ ಎತ್ತರಕ್ಕೆ ತಕ್ಕಂತೆ ಇರಬೇಕಲ್ವಾ? ಆಮೇಲೆ ಊಟ ಮಾಡಿದಾಗ ತಿಂಡಿ ತಿಂದಾಗ ಹೊಟ್ಟೆ ಉಬ್ಬರಿಕೆ ಅಂದರೆ ತೂಕ ಥರ ಕಾಣಿಸೋದು ಹೊಟ್ಟೆ, ಗೊತ್ತಾಗತ್ತಾ? ಹಾಂ ಗುರುಜಿ, ಆಗುತ್ತೆ. ಏನು ಓದಿದ್ಯಾ ನೀನು? ನಾನು ಟ್ಯೂಷನ್ ಓದಿದೆ ಗುರುಜಿ. ಇದು ತುಂಬ ಚೆನ್ನಾಗಿದೆ ಅಮ್ಮ ಈ ವಿಷಯ. ಏನು ಅಂದರೆ ಸಾಕಷ್ಟು ಜನಕ್ಕೆ ಪ್ರಾಬ್ಲಮ್ ಇದೆ. ತಿಂಡಿ ತಿಂದರೆ ಊಟ ಮಾಡಿದ್ರೆ, ಕೇಳಿಸ್ಕೊ, ತಿಂಡಿ ತಿಂದರೆ ಊಟ ಮಾಡಿದ್ರೆ ಹೊಟ್ಟೆ ತೂಕ ಆದಂಗೆ ಆಗುತ್ತೆ ಸ್ವಲ್ಪ ತಿನ್ನೋದು. ಅಮ್ಮ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ದೇಹಕ್ಕೆ ಬೇಕಾದಷ್ಟು ಏನು ಸಿಗಬೇಕೋ ಸಿಕ್ಕೋದೇ ಇಲ್ಲ. ತಿಂದರೆ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ,
ತೂಕ ಆಗತ್ತೆ, ತಿನ್ನಲಿಲ್ಲ ಅಂದರೆ ಸುಸ್ತಾಗತ್ತೆ. ಇದು ಎಷ್ಟು ಮಟ್ಟಕ್ಕೆ ಸರಿ? ಇದಕ್ಕೆ ಅರ್ಥ ಏನಾದ್ರು ಗೊತ್ತಾಯ್ತಾ? ಹೇಳ ನಾನೇ. ನೀವೇ ಹೇಳಿ ಗುರುಜಿ, ಗೊತ್ತಿಲ್ಲ. ಹೊಟ್ಟೆ ಕರಳಲ್ಲಿ ಇರ್ತಕ್ಕಂಥದ್ದು ಖಾಲಿ ಆಗಿಲ್ಲ. ವೇಟಿಂಗ್ ಲಿಸ್ಟ್, ಇನ್ಸ್ಟಾಲ್ಮೆಂಟು, ದಿನಕ್ಕೆ 2 ಸಲ 3 ಸಲ ಹೆಂಗೆ ಬೇಕು ಹಂಗೆ ಹೋಗ್ತಾ ಇರೋದು, ಟೂರಿಸ್ಟ್ಗೆ ಹೋದಂಗೆ. ಇದು ಸರಿ ಅಂತ ಕೆಲವ್ರು ಅನ್ಕೋತಾರೆ. ಸುಮಾರು ಸಲ 4 ಸಲ ಹೋಗ್ಬಿಡ್ತೀನಿ ನಾನು ಅಂತ. ಅದೇನೋ ಅಂತ ಅವ್ರನ್ನೇ ಕೇಳಬೇಕು. ಅಥವಾ ದಿನಕ್ಕೆ 1 ಸಲ ಹೋಗೋದ್ರೆ ಸರಿ, ತಪ್ಪು. ದಿನಕ್ಕೆ 3-4 ಸಲ ಹೋಗೋದು ತಪ್ಪು. ಈ ಸತ್ಯನ ಯಾರ ಹತ್ರ ಹೇಳೋಕ್ಕಾಗಲ್ಲ. ನಾಚಿಕೆ ಪಟ್ಟರೆ ಅನುಭವಿಸ್ಬೇಕು. ದೇಹದಲ್ಲಿ ಯಾವ ಕಾರಣಕ್ಕೂ ತಿಳ್ಕೊಳ್ಳಮ್ಮ, ನೀನು ಮೋಷನ್ ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಹೋಗೋಕ್ಕಾಗಿದೆಯಾ ಅನ್ನೋದನ್ನ ಫಸ್ಟ್ ತೀರ್ಮಾನ ಮಾಡ್ಕೊ. ಸರಿಗಿದೆಯಾ ನಮ್ಮ ನಿಂದದು ಸಿಸ್ಟಮು? ಸರಿ ಸರ್. ಏನು ಚೆನ್ನಾಗಿ ತಿಳ್ಕೊಂಡಿದ್ದು ನನಗೆ ಗೊತ್ತಿಲ್ಲ, ಆದರೂ ತಿಳ್ಕೊ. ಸಂಜೆ ಮಲಗಕ್ಕೆ ಮುಂಚೆ ಕೇಳಿಸ್ಕೊತಿದ್ಯಾ? ರಾತ್ರಿ ಮಲಗಕ್ಕೆ ಮುಂಚೆ ಕಂಪ್ಲೀಟ್ ಕ್ಲೀನ್ ಮಾಡಿ, ನೀಟ್ ಮಾಡಿ, ಅಂದರೆ ಮೋಷನ್ಗೆ ಹೋಗಿ ಕೈಕಾಲು ತೊಳೆದು ಮುಖ ತೊಳೆದು ಬ್ರಷ್ ಮಾಡಿ ಮಲಗ್ತಕ್ಕಂಥ ಅಭ್ಯಾಸ ಯಾವತ್ತು ಮಾಡ್ಕೋತೀಯೋ ಆವತ್ತು ನಿನ್ನ ಸಮಸ್ಯೆಗೆ ಪರಿಹಾರ. ರಾತ್ರಿ ಹೊತ್ತು ಹೋಗಿ ಮಲಗಬೇಕು ಅಂತ ಎಷ್ಟು ಜನ ಗೊತ್ತು? ಇಲ್ಲ ಸ್ವಾಮಿ ದಿನಕ್ಕೆ 1 ಸಲ, ಅದು ಹಂಗಾಗಲ್ಲ. ತಿನ್ನೋದು 3 ಸಲ, ಹೋಗೋದು 1 ಸಲ, ಹೆಂಗೆ ಆರೋಗ್ಯ ಚೆನ್ನಾಗಿರುತ್ತೆ? ಹಾಗಂತ ಬಂದರೆ ತಾನೇ ಆ ಥರ ಪ್ರಯತ್ನ ಮಾಡಬೇಕು. ನಾವು ಕರಗೋದಕ್ಕೆ ಯೋಚನೆ ಮಾಡೋದೇ ಇಲ್ಲ, ತಿನ್ನೋಕ್ಕೆ ಯೋಚನೆ ಮಾಡ್ತೀವಿ. ಯಾವ್ದು ಯೋಚನೆ ಮಾಡಬೇಕಮ್ಮ? ತಿನ್ನೋದಕ್ಕೆ ಯೋಚನೆ ಮಾಡ್ದಂಗೆ ಕರಗ್ಸೋಕ್ಕೂ ಯೋಚನೆ ಮಾಡಬೇಕು. ಅದು ಮರ್ತ್ಬಿಡ್ತೀವಿ ನಾವು. ಯಾಕೋ ಸರಿ ಹೋಗ್ತಾ ಇಲ್ವಲ್ಲ. ಇದು ಸೋಮಾರಿತನ ಬಿಡಬೇಕು. ಅಮ್ಮ ನಿನಗೇನೂ ಆಗಿಲ್ಲ, ದೇಹ ಸ್ವಲ್ಪ ತೂಕ ಜಾಸ್ತಿ ಆಗ್ತಾ ಇದೆ, ಸ್ಥೂಲತೆ ಜಾಸ್ತಿ ಆಗಿದೆ. ಕರೆಕ್ಟ್ ಟೈಮ್ಗೆ ತಿಂತಕ್ಕಂಥದ್ದು. ಕರೆಕ್ಟ್ ಅಂದರೆ ರಾತ್ರಿ ಮಲಗಕ್ಕೆ ಮುಂಚೆ. ನೀನು ರಾತ್ರಿ ಹೊತ್ತು ಊಟ ಎಷ್ಟೊತ್ತಿಗೆ ಮಾಡೋದು? 9 ಗಂಟೆ. ಶಬಾಷ್, 11 ಗಂಟೆ ಮಾಡ್ಬಿಡಮ್ಮ. ಇವತ್ತಿಂದ ಕರೆಕ್ಟಾಗಿ ಸೂರ್ಯ ಮುಳುಗೋ ಟೈಮ್ 6:30-7 ಗಂಟೆ ಒಳಗಡೆ ದೇವ್ರ ಹತ್ರ ದೀಪ ಹಚ್ಚಿ ನೋಡ್ಬಿಟ್ಟು ಎಷ್ಟು ಸಾಧ್ಯ ಅಷ್ಟು. ಮನೆಯವ್ರು ಬಿಟ್ಟು ಮಾಡೋಕ್ಕಾಗಲ್ಲ ಗುರುಜಿ, ಲೇಟಾಗಿ ಬರ್ತಾರೆ ಹೊರಗಡೆಯಿಂದ. ಅಮ್ಮ ಅವ್ರು ಎಷ್ಟೊತ್ತಿಗಾರು ಬರಲಿ, ಮನೆಯವ್ರು ಬಿಟ್ಟು ನೀನು ಅಡ್ಮಿಟ್ ಮಾಡಿದ್ರೆ ನಿಮ್ಮ ಯಜಮಾನೇ ದುಡ್ಡು ಕೊಡೋದು. ಇದೆಲ್ಲ ಬಿಟ್ಬಿಟ್ಟು ಸದಿಸಕ್ಕೂ ಬಾಯಿ ಕತೆ ಆಗಲ್ಲ. ನಡೆಯೋ ಕಲಿಯುಗದಲ್ಲಿ ಗಂಡನ ಜೊತೆನೇ ಊಟ ಮಾಡಬೇಕು ಅಂದರೆ ಅದಾಗದಿರೋ ಕೆಲಸ. ಇಲ್ಲ ಅಂದ್ರೆ ಅನುಭವಿಸ್ತೀಯ. ನೀನು ಯಜಮಾನರು ಬಂದಾಗ ಕಂಪ್ನಿ ಕೊಡು, ನೀನು ಸಿಂಗಲ್ ಆಗಿ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನು. ಸ್ವಲ್ಪ ಯಜಮಾನರ ಜೊತೆ ಕುತ್ಕೊಂಡು ತಿನ್ನು. ನಾನು ಬೇಡ ಅಂತ ಹೇಳ್ತಿಲ್ಲ, ಗಂಡ ಹೆಂಡತಿ ಜೊತೆ ಊಟ ಮಾಡೋದು ತುಂಬ ಒಳ್ಳೆಯದೇ. ಆದರೆ ನಿನ್ನ ಕತೆ ಏನು? ನಿನ್ನ ಆರೋಗ್ಯ ಹೇಳಿದ್ರೆ ನಿನ್ನ ಗಂಡ ಬೈತಾನೆ, ನೀನು ಕಟ್ಕೊಂಡು ಬರೀ ಇದೇ ಆಗೋಯ್ತು ಅಂತ. ಬಯಸ್ಕೋತೀಯಾ? ಚೆನ್ನಾಗಾಗ್ತೀಯಾ? ಚೆನ್ನಾಗಾಗ್ತೀನಿ. ಪ್ರಯತ್ನ ಮಾಡು. 6:30 ಒಳಗಡೆ ಅಂದರೆ 7 ಗಂಟೆ ಒಳಗಡೆ ಮುಗಿಸು. ನಿಮ್ಮ ಯಜಮಾನರು ಬಂದಾಗ ಸ್ವಲ್ಪ ಕಂಪನಿ ಕೊಡು. ನನಗೆ ತಡೆಯೋಕ್ಕಾಗಲ್ಲ, ತಿಂದಿದ್ದೀನಿ ರೀ, ಬೇಜಾರು ಮಾಡ್ಕೊಬಿಡಿ ಅಂತ ಖುಷಿಯಾಗಿ ಊಟಕ್ಕೆ ಬಡಿಸು. ನೀನು ಚೆನ್ನಾಗಿರು. ಇದನ್ನು ಪ್ರಯತ್ನ ಮಾಡು. ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ ಎದ್ದುಬಿಡು. ಮಧ್ಯಾಹ್ನ ನಿದ್ದೆ ಮಾಡೋದನ್ನ ನಿಲ್ಲಿಸು. ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮಂಜುಳಾ, ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಶೋಭಾ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ನಾವು ಮಂಡ್ಯದಿಂದ. ಹಾಂ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ ಹೇಳಮ್ಮ. ನನ್ನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಅಮ್ಮ ಏನು ಓದಿದ್ಯಾ ನೀನು? ನನ್ನ ಬಗ್ಗೆ ಏನು ಓದಿದ್ಯಾ? 7th. ಹಾಂ ಹಾಂ 7th. ಅಲ್ಲ, ಒಬ್ಬ ಗುರುಗಳ ಹತ್ರ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರಕ್ಕೆ ಈ ಬಿಸ್ನೆಸ್ ಮಾಡೋರು ಮಾತಾಡ್ತಲ್ಲ, ಹಂಗೆ ಮಾತಾಡ್ತಿಲ್ಲ ತಾಯಿ. ಹಾಂ, ಅದಾರು ಕಲ್ತಿಲ್ವಲ್ಲ ಅಮ್ಮ. ಒಂದು ದೇವರ ಹೆಸರು ಹೇಳೋದು, ನಾರಾಯಣ ಅಂತ ಹೇಳ್ಬೋದು, ಗೋವಿಂದ ಅಂತ ಹೇಳ್ಬೋದು. ಬಿಸ್ನೆಸ್ ಥರ ಮಾತಾಡ್ತಿರಲ್ಲ, ಎಲ್ಲಿಂದ ಒಳ್ಳೇದಾಗತ್ತೆ ತಾಯಿ? ಯಾವಾಗ ನಾವು ಕಲಿಯೋದಿದೆಲ್ಲ ಸಿಸ್ಟಮ್ ಬೇಡವಾ? ಜೀವನದಲ್ಲಿ ನೆಮ್ಮದಿಯಾಗಿ ಬದುಕಬಾರ್ದಾ? ಹಾಂ, ಗೊತ್ತಾಯ್ತಾ ಹೇಳಿದ್ದು? ಇದೇ ಕಲೀಲಿಲ್ಲ ಅಂದರೆ ಏನಮ್ಮ ನೆಮ್ಮದಿಯಾಗಿ ಬದುಕೋಕ್ಕಾಗತ್ತೆ ನಾವು? ಒಂದು ದಿನಕ್ಕೆ 10 ಸಲನಾದ್ರು ಭಗವಂತನ ಹೆಸರಾದರೂ ಕಲ್ತ್ಕೊಳ್ಳಿ, ನಾರಾಯಣ ಅಂತ ಹೇಳಿ. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಏನು ಮಾಡಿದೆ ಕರೆ ಉದ್ದೇಶ? ನನ್ನ ಬಗ್ಗೆ ಕೇಳಬೇಕಿತ್ತು. ಏನು ನಕ್ಷತ್ರ ನಿಂದು? ನಂದು ಶ್ರಾವಣ ನಕ್ಷತ್ರ. ಏನಮ್ಮ? ಶ್ರಾವಣ ನಕ್ಷತ್ರ. ಓಕೆ, ಎಷ್ಟು ವಯಸ್ಸು ನಿಮಗೆ? ಈ ಜೂನ್ ಬಂದು 41 ಗುರುಜಿ. ಮಕ್ಕಳೆಷ್ಟು ಮದುವೆ ಆಗಿ? ಮಕ್ಕಳು 2 ಹೆಣ್ಮಕ್ಳು ಗುರುಜಿ. ಓಕೆ, ಈಗ ನಿನಗೆ ಶ್ರಾವಣ ನಕ್ಷತ್ರ. ಆಯಿತು, ಸಾಕು. ಶ್ರಾವಣ ನಕ್ಷತ್ರ ಆಯಿತು, ಕೇಳಿಸ್ತು. ಊಟ ಮಾಡುವಾಗ 41. ಆಯ್ತಮ್ಮ. ಊಟ ಮಾಡುವಾಗ ಮಾತಾಡೋ ಅಭ್ಯಾಸ ಅಥವಾ ಟಿ ವಿ ನೋಡೋ ಅಭ್ಯಾಸ, ಎರಡರಲ್ಲಿ ಯಾವುದಿದೆ ನಿಮಗೆ? ಹಲೋ ಹಲೋ ಅಷ್ಟೇ. ಶೋಭಾ, ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ರೆ ಕರೆ ಕಟ್ ಆಗತ್ತೆ, ಹಾಗಾಗಿ ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ಶೋಭಾ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ಅಮ್ಮ, ಟಿ ವಿ ನೋಡ್ಕೊಂಡು ಊಟ ಮಾಡ್ತೀಯಾ, ಮಾತಾಡ್ಕೊಂಡು ಊಟ ಮಾಡ್ತೀಯಾ,
ಯಾವ ಥರ ಊಟ ಮಾಡೋದು ನೀನು? ಟಿವಿ ನೋಡಿ ಊಟ ಮಾಡೋದು. ಹಾಂ, ಎಷ್ಟು ಚೆನ್ನಾಗಿ ಸಿಕ್ತು ರಿಸಲ್ಟ್ ನೋಡಮ್ಮ. ಯಾಕೆ ಅಂತಂದರೆ ಟಿ ವಿ ಆಫ್ ಮಾಡಿ, ಮೊಬೈಲ್ ಆಫ್ ಮಾಡಿ ಊಟ ಮಾಡೋ ಅಭ್ಯಾಸ ಇಟ್ಕೋಬೇಕು. ಎಷ್ಟು ಗಂಟೆಗೆ ಊಟ ಮಾಡೋದು ನೀನು? 9:30 ಗುರುಜಿ. ಅಷ್ಟು ಬೇಗ ಏನು ಕಮ್ಮಿ ಮಾಡ್ತೀಯ? ಒಂದು 11 ಗಂಟೆಗೆ ಊಟ ಮಾಡಬೇಕು. ಎಷ್ಟೊತ್ತಿಗೆ ಮಲಗೋದು? ಮಲಗೋದು 10:15. 10:15ಗೆ. ಆಮೇಲೆ ಮಲಗುವಾಗ ಟಿ ವಿ ನೋಡ್ತೀಯಾ, ಮೊಬೈಲ್ ನೋಡ್ತೀಯಾ? ಏನು ಮೊಬೈಲ್ ಏನು ನೋಡಲ್ಲ. ಯೋಚನೆ ಮಾಡ್ಕೊಂಡು ಮಲಗ್ತೀಯಾ, ಖುಷಿಯಾಗಿ ಮಲಗ್ತೀಯಾ? ಏನೋ ಖುಷಿ ಒಂಥರ ಯೋಚನೆ ಮಲಗುವಾಗಲೇ ಯೋಚನೆ ಮಾಡಿದ್ರೆ ನಿದ್ದೆ ಹೆಂಗೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗತ್ತೇನಮ್ಮ? ಅದಕ್ಕೋಸ್ಕರವಾಗಿ ಸಂಜೆ ಊಟ ಮಾಡಬೇಕು, ರಾತ್ರಿ ಊಟನ ನಿಲ್ಲಿಸ್ಬೇಕು. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಅರ್ಧ ರಾತ್ರಿ ಅನ್ನ ತಿನ್ನತಕ್ಕಂಥ ವಿಚಾರಕ್ಕೆ ಯಾವ ಕಾರಣಕ್ಕೂ ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಏನೂ ಬರಲ್ಲ. ಈ ಪ್ರಯತ್ನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಶೋಭಾ, ಕರೆ ಮಾಡಿ ಮಾತನಾಡಿದ್ದಕ್ಕೆ. ಗುರುಜಿ, ಊಟ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ ಯಾವಾಗಲೇ, ಮುಂದುವರಿಸಿ ಗುರುಜಿ. ಈಗ ಟಿ ವಿ ನೋಡಿಕೊಂಡು ಊಟ ಮಾಡೋ ಅಭ್ಯಾಸ ಯಾರಿಗಿಲ್ಲ ಅಂತ ಹೇಳಂಗಿಲ್ಲ. ಈಗ ಇದರಲ್ಲಿ ಮನಸ್ಸು ಎಲ್ಲಿರುತ್ತೆ? ಅವಾಗ ಟಿ ವಿ ಮೇಲೆ ಇರುತ್ತೆ. ಊಟ ಯಾರು ಮಾಡ್ತಾ ಇರೋದು? ನಾವೇ. ಈಗ ನಮ್ಮ ಮನಸ್ಸು ಎಲ್ಲಿರಬೇಕು? ಊಟದ ಕಡೆ ಇರಬೇಕು. ಈಗ ಯೋಚನೆ ಮಾಡಮ್ಮ, ನೆಮ್ಮದಿ ಹೆಂಗೆ ಬರುತ್ತೆ, ನಿದ್ದೆ ಹೆಂಗೆ ಬರುತ್ತೆ, ಖುಷಿ ಹೆಂಗಿರುತ್ತೆ? ಇದು ಒಂದು ಸೈಡ್. ವಿಷಯಕ್ಕೆ ಬರೋಣ. ಊಟ ಮಾಡಬೇಕಾದ್ರೆ ಆರೋಗ್ಯದಾಯಕವಾದ ಊಟ ಹೇಗೆ ಮಾಡಬೇಕು ಅಂತಕ್ಕಂಥ ವಿಷಯಕ್ಕೆ ಬರೋದೇ ಆದರೆ, ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕೆಳಗಡೆನೇ ಕೂತ್ಕೊಂಡು ಊಟ ಮಾಡಬೇಕು. ಟೇಬಲ್ ಮೇಲೆ ಕೂತ್ಕೊಳ್ಳೋರು ನಾನೇನು ಮಾಡೋಕ್ಕಾಗಲ್ಲ. ಅದನ್ನು ನಿಮ್ಮಿಷ್ಟ, ನಿಮಗೆ ಸೇರಿದ್ದು, ಅದನ್ನು ನಾವು ಆರ್ಡ್ರ್ ಮಾಡೋಕ್ಕಾಗಲ್ಲ. ಊಟ ಮಾಡಬೇಕಂದ್ರೆ ಕೆಳಗಡೆನೇ ಕೂತ್ಕೋಬೇಕು. ಅದರಲ್ಲೂ ಮಣೆ ಹಾಕ್ಕೊಂಡು 2 ಕಾಲು ಕೆಳಗಡೆ ಇರಬೇಕು. ಆ ರೀತಿ ಕೂತ್ಕೊಂಡು ಊಟ ಮಾಡಿದ್ರೆ ಅಮ್ಮ ಎಷ್ಟು ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ವಿಷಯ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಕರೆಂಟ್ ತೊಗೊಳ್ಬೇಕಾದ್ರೆ ನಾವು ಅದಕ್ಕೆ ಗ್ರೌಂಡಿಂಗ್ ವೈರ್ ಅಂತ ಕೊಡ್ತಾರೆ. ಹೌದಲ್ಲ? ನಮಗಿನ್ನೂ ಅರ್ಥ ಆಗಿಲ್ಲ ಅದು ಕರೆಂಟ್ಗೆ ಅಂದ್ಕೊಂಡಿದ್ದೀವಿ ನಾವು ಕೂತ್ಕೋಬೇಕಾದ್ರೆ ನೆಲಕ್ಕೂ ನಮಗೂ ಸಂಬಂಧ ಹೇಗಿರಬೇಕು, ರಿಲೇಷನ್ಶಿಪ್ ಹೇಗಿರಬೇಕು ಅಂತ ನಮಗೇನೂ ಅರ್ಥ ಆಗಿಲ್ಲ. ಈ ರೀತಿಯಾಗಿ ಮಕ್ಕಳನ್ನ ಕೂರಿಸಿ ಊಟ ಮಾಡೋ ಅಭ್ಯಾಸ ತಂದೆ ತಾಯಿ ಮಾಡಿಬಿಟ್ರೆ ಮಕ್ಕಳು ಒಳ್ಳೆ ಜ್ಞಾನವಂತರಾಗ್ತಾರೆ. ಮಣೆ ಮೇಲೆ ಕೂರಿಸಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಮಕ್ಕಳ ಕೈಲೇ ತಿನ್ನಿಸ್ಬೇಕು. ನೀವು ತಿನ್ನಿಸ್ಬಾರ್ದು. ಮಗುಗೆ ಕಲಿಸ್ಬೇಕು. ನಿಧಾನಕ್ಕೆ ತಿನ್ನಪ್ಪ, ಹಗಿತಾ ತಿನ್ನಪ್ಪ, ಮೊಬೈಲ್ ಆಫ್ ಮಾಡಿ. ಮಗುನ ಮಾತಾಡ್ಸೋಕ್ಕೆ ಕೊಡಬಾರ್ದು. ತಾಯಿ ತಂದೆ ಆದವರು ಮಕ್ಕಳಿಗೆ ಊಟ ಮಾಡಿಸೋ ಸಂಸ್ಕಾರ ಕಲಿಸ್ಬಿಟ್ರೆ ಅಮ್ಮ, ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಡಿ. ಇದು ಗಂಡು ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಅಂತಕ್ಕಂಥ ವಿಚಾರಕ್ಕೆ ಮಕ್ಕಳು ದಾರಿ ತಪ್ಪಿದ್ದಾರೆ, ನಿಮ್ಮನ್ನು ಮೀರಿ ಮದುವೆ ಮಾಡ್ಕೋತಾ ಇದ್ದಾರೆ, ಲವ್ ಮಾಡ್ತಾ ಇದ್ದಾರೆ, ಏನೇನೋ ಆಗೋಗಿದೆ ಅನ್ನೋತಕ್ಕಂಥ ವಿಚಾರಕ್ಕೆ ತಗೋಬೇಕಾದ್ರೆ ನೀವು ಶಾಸ್ತ್ರ ಹಣೆ ಬರ ಅನ್ನೋದಕ್ಕಿಂತ ಮುಂಚಿತವಾಗಿ ಊಟ ಮಾಡುವ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ತಲೆ ಕೆಟ್ಟಿರುತ್ತೆ. ಏನೇನು ಬೇಕು ತೀರ್ಮಾನ ತಗೋತಾರೆ. ಮನೆಯಲ್ಲಿ ಗಲಾಟೆ ನಡೀತಾನೆ ಇರುತ್ತೆ. ನೀವು ಹೇಳ್ದಂಗೆ ಮಕ್ಕಳು ಯಾವುದೇ ಕಾರಣಕ್ಕೂ ಕೇಳಲ್ಲ. ಊಟದಿಂದ ಇಷ್ಟೆಲ್ಲ ಸಮಸ್ಯೆಗಳು ನಡೆಯುತ್ತಾ ಅಂತ ನೀವು ಕ್ವಶನ್ ಹಾಕ್ಕೊಂಡ್ರೆ ನಮ್ಮ ಹತ್ರ ಇರ್ತಕ್ಕಂಥ ಮೊದಲನೇ ಆಪ್ಷನ್ ಏನಂದರೆ, ಟ್ರೀಟ್ಮೆಂಟ್ ಏನು ಅಂದರೆ, ಊಟ ಮಾಡುವ ಕ್ರಮದಿಂದನೇ ನಮ್ಮದು ಸ್ಟೋರಿ ಶುರುವಾಗೋದು. ಪೂಜೆ ಮಾಡಿ ಯಂತ್ರ ಹಾಕ್ಸ್ಕೊಳ್ಳಿ, ಅಲ್ಲಿಗೆ ಹೋಗಿ ಸೆಕೆಂಡ್ರಿ. ನಿಮ್ಮ ಊಟದ ಕ್ರಮ ತಪ್ಪಿದೆ, ಆ ತಪ್ಪನ್ನು ಸರಿಪಡಿಸಿ ಅಂತಕ್ಕಂಥ ವಿಚಾರ ಹೇಳ್ತಕ್ಕಂಥದ್ದೇ ನಮ್ಮ ಆರೋಗ್ಯದ ರಹಸ್ಯದ ಪ್ರಥಮವಾಗಿರ್ತಕ್ಕಂಥ ಒಂದು ಪೀಠಿಕೆ. ನಿಮ್ಮ ಮನಸ್ಸು ಚೆನ್ನಾಗಿರಬೇಕು, ನಿದ್ದೆ ಚೆನ್ನಾಗಿ ಬರಬೇಕಂದ್ರೆ ಊಟ ಮಾಡ್ತಕ್ಕಂಥ ಆರೋಗ್ಯದಾಯಕವಾದ ಊಟವನ್ನು ಕಲಿತುಕೊಂಡ್ರೆ ತುಂಬ ಒಳ್ಳೆಯದು. ಈಗ ಬಾಯಲ್ಲಿ ಯಾವಾಗ ನಾವು ಆಹಾರನ ಹಾಕ್ತೀವೋ ತುಟಿಯನ್ನು ಮುಚ್ಚಿ ಕಣ್ಣನ್ನು ಮುಚ್ಚಬೇಕು. ಯಾಕೆ ಕಣ್ಣು ಮುಚ್ಚಬೇಕು? ಕಣ್ಣು ಯಾಕೆ ಮುಚ್ಚಬೇಕು? ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಿ ಅದನ್ನು ಊಟ ಮುಟ್ಟಿದೋ. ಈಗ ಊಟ ಆದ ಮೇಲೆ ನಾವು ಹರಗಬೇಕದು. ಆವಾಗ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಮಾತು ಹೇಳ್ತೀನಿ. ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು 18 ಅಧ್ಯಾಯ ಇರತಕ್ಕಂಥ ಭಗವದ್ಗೀತೆಯನ್ನು ಓದಲಿಕ್ಕಾಗಲ್ಲ. ಸಂಸ್ಕೃತ ಗೊತ್ತಿರಬೇಕು, ತುಂಬ ಕಷ್ಟ ಇದೆ. ಆದರೂ ಭಾರತ ದೇಶದಲ್ಲಿ ಹುಟ್ಟಿದ್ದೀನಿ ಅಂದರೆ ಅದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಅವನು ಹುಟ್ಟಿದ್ದು ವ್ಯರ್ಥ ಅಂತ ಹೇಳುತ್ತೆ ನಮ್ಮ ದೇಶದ ಭೂಮಿ. ಆದರೆ ನಾನು ಒಂದು ಹೇಳ್ಬಿಡ್ತೀನಿ, ಭಗವದ್ಗೀತೆ 18 ಅಧ್ಯಾಯದ ಮೂಲ ಅರ್ಥ 2 ಅಕ್ಷರ ಇರೋದು. ಯಾವುದು? ಧರ್ಮ. 18 ಅಧ್ಯಾಯ ಓದೋದ್ರ ಮೂಲ ಅರ್ಥ ಧರ್ಮ. ಆ 2 ಅಕ್ಷರವನ್ನು ತಿಳ್ಕೊಂಡಾದರೂ ಸಾಕು. ಯಾವುದೌದು? ನಮ್ಮ ದೇಹವನ್ನು ಕಾಪಾಡ್ಕೊಳ್ತಕ್ಕಂಥ ಧರ್ಮ ಪ್ರಥಮ ಆಗಬೇಕು.
ನಾವು ಚೆನ್ನಾಗಿರ್ಬೇಕಲ್ಲ, ಹೌದು. ಆರೋಗ್ಯವಾಗಿರ್ಬೇಕಲ್ಲ, ಮಿಕ್ಕದಾಮೇಲೆ ಈ ಧರ್ಮ ರಕ್ಷಣೆ ಅಂತಕ್ಕಂಥದ್ದು ಏನು ಅಂದರೆ ನಾವು ದಾನ ಮಾಡೋದು, ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಇನ್ನೊಬ್ಬರು ಸಹಾಯ ಮಾಡೋದು, ಅದು ಧರ್ಮ ಅಲ್ಲ. ನಾವು ಅದೇ ತಾನೇ ತಿಳ್ಕೊಂಡಿರೋದು. ದೇವಸ್ಥಾನಕ್ಕೆ ಹೋದರೆ ಕಾಸು ಕೊಡೋದು, ಎಲ್ಲೋ ಹೋಗ್ಬಿಟ್ಟು ಅನ್ನದಾನ ಮಾಡಿಸೋದು, ಕ್ಯೂಡ್ರು ಮೂಗರು ಕೂಡ್ರು ಅದು ಏನೇನೋ ಇಟ್ಕೊಂಡಿರ್ತಾರೆ, ಕೆಲವು ಅಭ್ಯಾಸಗಳು ಇಟ್ಕೊಂಡಿರ್ತಾರೆ. ಅದನ್ನು ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ, ಅದೆಲ್ಲ ಮುಖ್ಯ. ನಮ್ಮ ಶರೀರದ ಧರ್ಮವನ್ನು ನೀವು ಮೊದಲು ತಿಳ್ಕೋಬೇಕು. ನೀವು ತಿಳ್ಕೊಂಡ್ರೆ ನಿಮ್ಮ ಮಕ್ಕಳು ತಿಳ್ಕೊತಾರೆ, ನೀವೇ ತಿಳ್ಕೊಳ್ಳಿಲ್ಲ ಅಂದರೆ ಮಕ್ಕಳು ತಿಳ್ಕೊಳ್ಳಲ್ಲ. ಕೊನೆಯಲ್ಲಿ ಭಗವಂತ ಏನು ಹೇಳ್ತಾರೆ ಅಂದರೆ, ಊಟ ಮಾಡೋದು ನೀನು ಅಂದ್ಕೊಂಡಿದ್ಯಲ್ವಾ, ಅಲ್ಲಿ ನಾನಿರ್ತೀನಿ. ಊಟ ಮಾಡುವ ಜಾಗದಲ್ಲಿ ಊಟದಲ್ಲಿ ನಾನಿದ್ದೀನಿ. ಸಂದೇಶ, ಭಗವಂತನ ಸಂದೇಶ. ಅದು ಕರಗಬೇಕು. ಊಟ ಆದಮೇಲೆ ಕರಗಬೇಕು. ಈಗ ತಾನೇ ಮಾತಾಡಿದೆ ನಾವು, ಕರಗೋದಕ್ಕೆ ನಮ್ಮ ಪ್ರಯತ್ನ ಏನು ಅಂತ. ಊಟ ಆದಮೇಲೆ ಹೊಟ್ಟೆಯನ್ನು ಮುಟ್ಟುಕೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಹೊಟ್ಟೆಯನ್ನು ಸವರಿದ್ರೆ ಆ ಶ್ರೀಕೃಷ್ಣನ ಕೆಲಸ ಅಂತೆ ಅದು. ತಗೊಳ್ಳುವಾಗ ನಾರಾಯಣನ ಹೆಸರು ಹೇಳಿದೆ, ಅದು ಪ್ರಸಾದ ಆಗತ್ತೆ. ಯಾಕೆಂದರೆ ಅಡುಗೆ ಮಾಡೋರಿಗೆ ಹುಷಾರು ತಪ್ಪಿರುತ್ತೆ, ಆರೋಗ್ಯ ಚೆನ್ನಾಗಿರಲ್ಲ, ಬೇಜಾರು ಮಾಡ್ಕೊಂಡು ಅಡುಗೆ ಮಾಡಿರ್ತಾರೆ, ಅಥವಾ ಎಲ್ಲೊಂದು ಏನೋ ತೆಗೆದು ಪಾತ್ರೆ ಸರಿಗೆ ತೊಳೆದಿರಲ್ವೋ, ಇನ್ನೊಂದು ಅರ್ಜೆಂಟ್ಗೆ ಏನೋ ಹಾಕಿರ್ತಾರೆ. ಅದು ಅಶುಚಿಯಾಗಿರ್ತಕ್ಕಂಥ ಆಹಾರ ಆಗಿರುತ್ತೆ. ನಮ್ಮ ದೇಹಕ್ಕೆ ಹೋಗಬೇಕಾದ್ರೂ ಪ್ರಸಾದ ಆಗಬೇಕದು, ಹೌದಲ್ವಾ? ಹೌದು. ಅದು ಪ್ರಸಾದ ಆಗಬೇಕು ಅನ್ನೋದಕ್ಕೆ ನಾರಾಯಣಾಯ ಅಂತ ಹೇಳಬೇಕು. ಆವಾಗ ಅದು ಮಹಾಪ್ರಸಾದ ಆಗತ್ತೆ. ನಮ್ಮ ದೇಹಕ್ಕೆ ಔಷಧದ ರೂಪದಲ್ಲಿ ಹೋಗುತ್ತದು. ಊಟ ಮಾಡೋಕ್ಕೆ ಪ್ರಾರಂಭಕ್ಕೆ, ಊಟ ಆದಮೇಲೆ ಕೃಷ್ಣಾರ್ಪಣ ಮಸ್ತು ಅಂದರೆ ಅವನು ವಹಿಸಿದ್ದೀನಪ್ಪ ಭಗವಂತ, ನಾನು ತಿಂದಿರೋ ಊಟ ಔಷಧಿ ಆಗಬೇಕು, ನನಗೆ ಜೀರ್ಣ ಆಗಬೇಕು ಅಂದರೆ ಕೃಷ್ಣನಿಗೆ ಒಪ್ಪಿಸೋದು. ಇದ್ರ ಮಧ್ಯದಲ್ಲಿ ನಮ್ಮ ಕೆಲಸ ಏನು ಅಂದರೆ, ಕಣ್ಣನ್ನು ಮುಚ್ಚಿ ತುಟಿಗಳನ್ನು ಮುಚ್ಚಿ ಅಗಿತಾ ಇದ್ದರೆ ನಿನ್ನ ಉಸಿರಾಟ ನಿನಗೆ ಗೊತ್ತಾಗತ್ತೆ. ನಾನು ಎಷ್ಟು ಚೆನ್ನಾಗಿ ಉಸಿರಾಡ್ತಾ ಇದ್ದೀನಿ, ನಾನು ಎಷ್ಟು ಚೆನ್ನಾಗಿ ಅಗಿತಾ ಇದ್ದೀನಿ, ಎಷ್ಟು ರುಚಿಯಾಗಿದೆ, ಬರ್ತಾ ಇಲ್ವಾ? ಹೌದು. ಈಗ ಪೂರ್ಣವಾಗಿ ಪೂಜೆ ಮಾಡೋದಕ್ಕಿಂತ ಹೆಚ್ಚಿನ ಪುಣ್ಯ ನಿಮ್ಮ ಊಟದಲ್ಲಿ ಸಿಕ್ಕುತ್ತೆ. ಆಮೇಲೆ ಜಾಸ್ತಿ ಊಟ, 4 ಚಪಾತಿ ತಿಂತೀನಿ, 6 ದೋಸೆ ತಿಂತೀನಿ ಅಂತ ಕೆಲವರು ಹೇಳ್ತಾರೆ. ನನಗೆ ಅನಿಸುತ್ತೆ ಇದು ಹೆಂಗಿದ ಕತೆ ಅಂತ. ನಿಜಕ್ಕೂ 1 ಚಪಾತಿ ತಿನ್ನೋಕ್ಕೆ ಅಷ್ಟೇ ಸಾಕಾಗೋದು ನಾವು ಹೇಳಿದ ಪ್ರಕಾರ ಊಟ ಮಾಡಿದ್ರೆ. 4 ಚಪಾತಿ ತಿನ್ನುವ ಮನುಷ್ಯ ಒಂದೇ ಚಪಾತಿಯಲ್ಲಿ ಹೊಟ್ಟೆಯನ್ನು ತುಂಬಿಸ್ಕೊಂಡು 4 ಚಪಾತಿ ಆದಷ್ಟು ಒಳಗಡೆ ಸೃಷ್ಟಿಯಾಗತ್ತೆ. ಇದು ಸತ್ಯ. ಡೌಟ್ ಅಲ್ವಾ? 1 ಚಪಾತಿಗೆ 4 ಚಪಾತಿ ನಂಗೆ ಹೆಂಗಾಗತ್ತೆ ಅಂದರೆ, ಎಷ್ಟು ಭಕ್ತಿಯಿಂದ ನೀನು ತಗೋತೀಯೋ ಅದು ಲಿಕ್ವಿಡ್ ಆಗತ್ತೆ, ದ್ರವ ಆಗತ್ತೆ. ನಾವೇನು ಮಾಡ್ತೀವಿ, ಆತ್ರಕ್ಕೆ 6 ಚಪಾತಿ ತಿನ್ನಬೇಕು, ಗೊಜ್ಜು ಹಾಕವ್ರೆ, ಚಟ್ನಿ ಹಾಕವ್ರೆ, ಏನೋ ಒಂದು ಅವ್ರು ಇಷ್ಟಕ್ಕೆ ತಿನ್ಬಿಡ್ಬೇಕು ಅಂದರೆ ಗಬ 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 ಅಂತ 2 ಸಲ ಅಮ್ಮಕ್ಬಿಟ್ಟು ನುಂಗ್ಬಿಡ್ತಾರೆ. ಏನಾಗಬೇಕದು? 1 ಚಪಾತಿ ಕರೆಕ್ಟಾಗಿ ಡೈಜೆಷನ್ ಆಗಬೇಕಾದ್ರೆ 3 ಗಂಟೆ ಟೈಮ್ ಬೇಕಾಗತ್ತೆ. 4 ತಿನ್ಬಿಟ್ರೆ ಊಟ ಮಾಡೋಂಗೇ ಇಲ್ಲ. ನಾವು ಅದನ್ನು ಲೆಕ್ಕ ಹಾಕೋತೀವ. ಬೆಳಗ್ಗೆ ತಿಂಡಿ ತಿಂದೆ ಸ್ವಾಮಿ 10 ಗಂಟೆಗೆ, ಊಟ 1:30 ತಿನ್ಬಿಡ್ತೀನಿ ಸ್ವಾಮಿ, ಏನೋ ಒಂದಷ್ಟು ಮುದ್ದೆ ಒಂದಷ್ಟು ಅನ್ನ. ಬೆಳಗ್ಗೆ ತಿಂದೆ ಇನ್ನೂ ಕರಗಿಲ್ಲ, ಮಧ್ಯಾಹ್ನ ಹಾಕ್ಬಿಟ್ರಿ. ಮಕ್ಳಿಗೂ ಅಷ್ಟೇ, ಇವ್ರಿಗೂ ಅಷ್ಟೇ ಮಾಡ್ತಾ ಇರೋದು. ಸೊ ಹಾಗಿದ ಮೇಲೆ ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ? ಇದನ್ನು ನಾವು ಪ್ರತಿಯೊಂದಕ್ಕೂ ಆಯಿಲ್ ಎಷ್ಟು ಹಾಕಬೇಕು, ಪೆಟ್ರೋಲ್ ಎಷ್ಟು ಹಾಕಬೇಕು, ಡೀಸೆಲ್ ಎಷ್ಟು ಹಾಕಿಸ್ಬೇಕು ನೋಡ್ಕೊಂಡೇ ಹಾಕ್ತೀವಲ್ಲಮ್ಮ. ಹೌದು. ಆದರೆ ನಮ್ಮ ದೇಹಕ್ಕೆ ಏನು ಬೇಕು, ಎಷ್ಟು ಬೇಕು ಅಂತ ತಿಳ್ಕೊಳ್ಳೇ ಇಲ್ಲ ನಾವು, ಹೆಂಗೆ ಬೇಕಂಗೆ ತುಂಬ್ಕೊಳ್ಳೋದು. ಇದರಿಂದ ನಮ್ಮಲ್ಲಿ ಎಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀವಿ ಅಂತಕ್ಕಂಥದ್ದು ನಮಗಿನ್ನೂ ಅರ್ಥ ಆಗಿಲ್ಲ. ಅದಕ್ಕೋಸ್ಕರವಾಗಿ ಊಟ ಮಾಡ್ತಕ್ಕಂಥದ್ದು ಕಣ್ಣನ್ನು ಮುಚ್ಚಿದಾಗ ಹೃದಯಕ್ಕೆ ಒಂದು ಖುಷಿ ಕೊಡುತ್ತೆ. ನಾವು ಎಷ್ಟು ಕಣ್ಣನ್ನು ತೆರ್ಕೊಂಡಿರ್ತೀವಿ ಹೃದಯಕ್ಕೆ ಅಷ್ಟು ಸ್ಪೀಡ್ ಜಾಸ್ತಿ ಆಗುತ್ತೆ. ನಾವು ಕಣ್ಣು ಮುಚ್ಚಿದಾಗ ಹೃದಯಕ್ಕೆ ಸ್ವಲ್ಪ ತಾಳ್ಮೆ ಬರುತ್ತೆ. ನಮ್ಮ ದೇಹಕ್ಕೆ ಹೃದಯ ತಾಳ್ಮೆ ಆಗಬೇಕು, ಮಿಡಿತ ತಾಳ್ಮೆ ಆಗಬೇಕು, ಆಗ ಮನುಷ್ಯನಿಗೆ ನೆಮ್ಮದಿ ಬರೋದು, ಹೌದಲ್ಲ? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕೋಪ ಜಾಸ್ತಿ ಬಂದರೆ ನಿನ್ನ ಉಸಿರಾಟ ಜಾಸ್ತಿ ಆಗುತ್ತಾ ಇಲ್ವಾ? ಆಗುತ್ತೆ. ಅದೇ ನಗುತ್ತಾ ಇದ್ದರೆ ನೀನು ಉಸಿರಾಡೋದೇ ನಿನಗೆ ಗೊತ್ತಿರಲ್ಲ. ಯಾವ್ದು ಬೇಕು ನಮಗೆ ಇವಾಗ? ನಮ್ಮ ಉಸಿರಾಟ ನಮ್ಮ ಗಮನದಲ್ಲಿ ಎಷ್ಟು ಚೆನ್ನಾಗಿರಬೇಕಂದ್ರೆ ನಮಗೆ ಅರ್ಥ ಆಗಬೇಕು ನಾನು ಎಷ್ಟು ಚೆನ್ನಾಗಿ ಉಸಿರಾಡ್ತಾ ಇದ್ದೀನಿ. ಆವಾಗ ಮಾತಾಡೋದು ಕಮ್ಮಿ ಆಗುತ್ತೆ, ಯೋಚನೆಗಳು ಕಮ್ಮಿ ಆಗುತ್ತೆ, ನೀವು ಮಾಡೋ ವೃತ್ತಿಯಲ್ಲಿ ನಿಮ್ಮ ಪ್ರಜ್ಞಾಸ್ಥಿತಿ ಅಲ್ಲಿ ಅಡಕವಾಗತ್ತೆ. ಸೊ ನೀನು ಏನು ಕೆಲಸ ಮಾಡೋದು ಚೆನ್ನಾಗಿ ಕೆಲಸ ಆಗುತ್ತೆ, ಅದರಿಂದ ಸಂಪಾದನೆ ಆಗುತ್ತೆ, ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ, ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ. ನಾವು ಮಾಡ್ತಾ ಇರೋದು ಏನು ಅಂದರೆ, ಏನೋ ಬಲವಂತಕ್ಕೆ ಬದುಕಿದ್ದೀನಲ್ಲ ಅನ್ನೋ ಕಷ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ ಅಂದರೆ ನಮ್ಮ ಜೀವನ ಪರ್ಯಂತ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳ್ತೀಯಮ್ಮ? ಹೌದು. ಈಗ ನಾವು ಈ ತಪ್ಪನ್ನು ಮಾಡ್ತಾ ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡು ನನಗೆ ಯಾಕೆ ಇಷ್ಟು ರೋಗ ಕೊಟ್ಟೆ ದೇವರೇ ಅಂತ ಕೇಳಿದ್ರೆ ಯಾರು ಹೊಣೆ ಇದಕ್ಕೆ? ದೇವರ? ಇಲ್ಲ ಇಲ್ಲ, ನಾವೇ. ಆದರೂ ನಾವು ಮಾಡ್ತಾರೋ ಕೆಲಸ ಏನು? ಇದನ್ನೇ ಮಾಡ್ತಾ ಇರೋದು. ನಮ್ಮ ತಪ್ಪುಗಳನ್ನು ಇಟ್ಟುಕೊಂಡು ದೇವರ ಮೇಲೆ ಹೊಣೆಗಾರರನ್ನಾಗಿ ಮಾಡ್ತಕ್ಕಂತಹ ಒಂದು ಸೋಮಾರಿತನ ನಮ್ಮ ಜೀವನದಲ್ಲಿ ಒಳ್ಳೆಯ ಊಟ, ಒಳ್ಳೆಯ ಮನೆ, ಒಳ್ಳೆಯ ನೆಮ್ಮದಿ, ಒಳ್ಳೆಯ ಆರೋಗ್ಯ ಯಾವ ಕಾರಣಕ್ಕೂ ನಮಗೆ ಶಾಪಗ್ರಸ್ತರಾಗಿ ನಾವು ತಗೊಳಕೊಳ್ತೀವಿ.
ಮಕ್ಕಳು ಚೆನ್ನಾಗಿರಬೇಕು ಅಂತ ಎಲ್ಲ ತಂದೆ ತಾಯಿಗಳಿಗೆ ಇಷ್ಟ ಇದೆ. ಆದರೆ ಮಕ್ಕಳಿಗೆ ನೀವು ಮಾಡಬೇಕಾಗಿದ್ದ ಕೆಲಸ ಇಷ್ಟೇ, ತೃಪ್ತಿಕರವಾದ ರೀತಿಯಲ್ಲಿ ಮಹಾಪ್ರಸಾದ ಅಂತ ಮಕ್ಕಳಿಗೆ ಹೇಳ್ಕೊಡಿ. ಅನ್ನ ಅಂತ ಹೇಳಬೇಡಪ್ಪ, ನೀವು ಕಲ್ತ್ಕೊಳ್ಳಿ. ಈ ರೀತಿಯಾಗಿ ಇದನ್ನೆಲ್ಲ ಅದು ಬ್ರಾಹ್ಮಣರಿಗೆ ನಮಗೆ ಯಾಕೆ ದಯವಿಟ್ಟು ಅನ್ಕೋಬೇಡಿ. ಎಲ್ಲ ಜಾತಿ ಧರ್ಮ ಎಲ್ಲ ನಾವು ತಿನ್ನೋದೇ ಅನ್ನ. ಅದಕ್ಕೋಸ್ಕರವಾಗಿ ನಾವು ಅದನ್ನು ಪ್ರಸಾದ ರೀತಿಯಲ್ಲಿ ಬಳಸೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥ ಲೆಕ್ಕಾಚಾರ. ಇದಕ್ಕೆ ನಾವು ಇದರ ಜೊತೆಗೆ ನೀರು ಕುಡಿತಕ್ಕಂಥದ್ದು ಎಷ್ಟು ಮಟ್ಟಿಗೆ ಗೊತ್ತು ಅಂತಕ್ಕಂಥದ್ದನ್ನು ಮುಂದುವರೆದ ಭಾಗ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವು ಮಹತ್ವಪೂರ್ಣ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಹಾಗಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.